श्रीमदानन्दतीर्थभगवत्पादाचार्यगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। येन प्रादुरभाविभूमिमनये व्यस्तारिगो सन्तति प्रामोदिश्रुतिपङ्कजं करुणया प्राकाशितत्वं परम् ध्वान्तं ध्वंसमनायि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसम्। व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपच्यथोत विषये शक्तिर्न वै बाधिते। नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवानानन्दतीर्थो मुनिः। भवति यदनुभावादेडमूकोऽपि वाग्मि जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वैर्वैः। श्रुतिक्षीराब्धिमामत्यधीमन्दरमहीव्रता प्राप्ता न्यायसुधायेन तं जनेन्द्रमहं भजे। भक्तानां मानसाम्बोजे भानवे कामधेनवे नमतां कल्पतरवे जयेन्द्रगुरवे नमः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। अतिमार्दवयुक्तत्वात् धर्मराजश्चतुर्दशे अपि वर्षे गुरुर्भयात् राज्यं नेच्छिदिति प्रभुः। स्वस्त्यस्तु सदाम् अशेषसन्मङ्गलानि भवन्तु। श्लोकैकश्रवणपठनमात्रेण कथावत्तिश्च श्रोतॄणां निखिलकलिकतकल्मषापनूतनपटुतरे मोक्षाद्यखिलपुरुषार्थसाधनीभूते श्रीमन्महाभारते वनपर्वणि
ಯತ್ಕಿಂಚಿತ್ ಪೂರ್ವೋಕ್ತ ಪ್ರಮೇಯಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಎಲ್ಲ ಪಾಂಡವರು ಕಾಮ್ಯವನದಲ್ಲಿ ಕೆಲವು ದಿನಗಳವರೆಗೆ ವಾಸ ಮಾಡಿ ತಮ್ಮ ಜೊತೆಗೆ ಬಂದಂತಹ ನೂರಾರು ಸಾವಿರಾರು ಜನ ಬ್ರಾಹ್ಮಣರಿಗೆ ಅನ್ನದಾನ ಮಾಡ್ತಾ ನಿತ್ಯದಲ್ಲಿ ಪರಮಾತ್ಮನ ಕಥೆಯ ಪಾಠ ಪ್ರವಚನ ಮಾಡ್ತಾ ಕೆಲವು ದಿನಗಳವರೆಗೆ ಕಾಮ್ಯವನದಲ್ಲಿ ಸಂಚಾರ ಮಾಡಿ ಅಲ್ಲಿಂದ ಮತ್ತೆ ಪಾಂಡವರು ದ್ವೈತವನ ಅಂತ ಹೊರಟಿದ್ದಾರೆ. ಕಾಮ್ಯವನದಿಂದ ದ್ವೈತವನಕ್ಕೆ ಪಾಂಡವರ ಸಂಚಾರ. ಇನ್ನು ವನವಾಸಕ್ಕೆ ಬಂದು 6 ತಿಂಗಳಾಗಿಲ್ಲ. ಒಂದು ದಿನ ಭೀಮಸೇನ ದೇವರಿಗೆ ಒಂದು ಆಲೋಚನೆ ಬಂತು. 14 ವರ್ಷಗಳ ನಂತರ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, 13 ವರ್ಷಗಳ ನಂತರದಲ್ಲಿ ಅಣ್ಣನಾದ ಧರ್ಮರಾಜನ ಅಭಿಪ್ರಾಯ ಏನು ಅದನ್ನು ಇವತ್ತೇ ತಿಳ್ಕೊಡಬೇಕು ಅಂತ ಅಪೇಕ್ಷೆ ಅವರಿಗೆ. ಗೊತ್ತಿದೆ, ಬಹಳ ಮೃದು ಸ್ವಭಾವದವನು ಧರ್ಮರಾಜ. 13 ವರ್ಷ ಕಳೆದ ಮೇಲೂ ರಾಜ್ಯ ಬೇಡ ಅಂತಾನೆ, ಯುದ್ಧ ಬೇಡ, ನಾವೇ ಅಣ್ಣ ತಮ್ಮಂದ್ರು ಹೊಡೆದಾಡೋದು ಬೇಡ, ಗುರುಗಳಾದ ಭೀಷ್ಮ ದ್ರೋಣರ ಮೇಲೆ ಕೈ ಮಾಡೋದು ಬೇಡ. ಇದನ್ನ ಧರ್ಮರಾಜ ಹೇಳ್ತಾನೆ ಅಂತ ಗೊತ್ತಿದ್ದೆ ಯುದ್ಧ ಮಾಡುವುದಕ್ಕೆ ಅವನಿಗೆ ಇನ್ನೂ 13 ವರ್ಷ ಆಗ್ಬೇಕಾಗಿದೆ. ಇದೀಗ ಬಂದಿದ್ದಾರೆ ವನವಾಸಕ್ಕೆ. ಆದರೆ ಈಗಿನಿಂದಲೇ ಧರ್ಮರಾಜನಿಗೆ ಯುದ್ಧದ ಬಗ್ಗೆ ಪ್ರೇರಣೆ ಕೊಡಬೇಕು. ಹಾಗಾಗಿ ವನವಾಸಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಒಂದು ದಿನ ದ್ರೌಪದಿಯನ್ನ ಕರೆದು ಭೀಮಸೇನ ದೇವರು ಹೇಳ್ತಾರೆ, ಧರ್ಮರಾಜನ ಹತ್ರ ಹೋಗಿ ಮಾತಾಡಿ ಬಾ. ತಾವು ನೇರವಾಗಿ ಹೋಗಲಿಲ್ಲ, ದ್ರೌಪದಿಯನ್ನ ಕಳಿಸ್ತಾರೆ. ಧರ್ಮರಾಜನಿಗೆ ಕೇಳು, 12 ವರ್ಷ ವನವಾಸ ಮುಗಿಸಿ 1 ವರ್ಷ ಅಜ್ಞಾತವಾಸ ಮುಗಿಸಿ ಮತ್ತೆ ಹಸ್ತಿನಾವತಿಗೆ ಹೋದ ಮೇಲೆ ಮುಂದಿನ ವಿಚಾರ ಏನಿದೆ ಕೇಳು. ಇವಾಗಲೇ ಯಾವಾಗಲೂ ಮುಂದೆ ನಡಿಬೇಕಾದಂತೆ ಈಗಲೇ ಆಲೋಚನೆ ಮಾಡಿಡಬೇಕು. ಭೀಮಸೇನ ದೇವರ ವಾದ ಏನ್ ವಿಚಾರ ಮಾಡಿದ್ದಾರೆ? ಏನು ಯುದ್ಧ ಮಾಡಿ ರಾಜ್ಯ ಪಡೆಯುವ ಅಪೇಕ್ಷೆ ಧರ್ಮರಾಜನಿಗಿದೆಯೋ? ಯುದ್ಧ ಮಾಡಿ ರಾಜ್ಯ ಪಡೆಯುವ ಅಪೇಕ್ಷೆ ಇದೆಯೋ? ಅಥವಾ ಇದೇ ರೀತಿ ವನವಾಸದಲ್ಲಿ ಇರುವ ಅಪೇಕ್ಷೆ ಇದೆಯೋ? ಧರ್ಮರಾಜ ದುರ್ಯೋಧನ ಏನು ಕೊಡ್ಲಿ ಬಿಡ್ಲಿ ನಮ್ಮಷ್ಟಕ್ಕೆ ನಾವಿದ್ರೆ ಸಾಕು ಅಂತಿದೆಯೋ? ಏನಿದೆ? 13 ವರ್ಷಗಳ ನಂತರದಲ್ಲಿ ಹಸ್ತಿನಾವತಿಗೆ ಬಂದು ಧರ್ಮರಾಜ ಏನ್ ಮಾಡೋನಿದ್ದಾನೆ ಅನ್ನೋದನ್ನ ನೀ ತಿಳ್ಕೊಂಡು ಬಾ ಅಂತ ದ್ರೌಪದಿಯನ್ನ ಕೊಟ್ಟು ಕಳಿಸ್ತಾರೆ. ದ್ರೌಪದಿ ಬಂದಿದ್ದಾಳೆ. ಭೀಮಾವ ಧರ್ಮರಾಜನ ಜೊತೆ ಮಾತಾಡ್ತಾಳೆ. ಮತ್ತೇನ್ ವಿಚಾರ ಮಾಡೀರಿ ಅಂತ ಕೇಳಿ. ಆಯ್ತು, ಈಗಿನ ವನವಾಸಕ್ಕೆ ಬಂದಾಯ್ತು. ನೋಡ್ತಾ 12 ವರ್ಷ ಕಳೀತದೆ. 12 ವರ್ಷ ಕಳೆದ ಮೇಲೆ 1 ವರ್ಷ ಅಜ್ಞಾತವಾಸ ಮುಗಿದ ಮೇಲೆ 1 ವರ್ಷ ಅಜ್ಞಾತವಾಸ ಮುಗಿದ ಮೇಲೆ ಮುಂದೇನ್ ವಿಚಾರ? ನಾನು ಫೋನಿಗೆ ಮಾಡಬೇಡಮ್ಮ, 8:30ವರೆಗೆ ಬೇರೆ ಬಹಳ ಮಹತ್ವದ ಪ್ರಶ್ನೆ ಇದು. ನೋಡಿ, ಪ್ರಪಂಚದೊಳಗೆ ನಾನಾ ರೀತಿಯಾದ ಜನ ಇದ್ದಾರೆ. ಕೆಲವರು ದೈವವನ್ನ ನಂಬುತ್ತಾರೆ, ಎಲ್ಲವೂ ದೈವದ ಮೇಲೆ ಹಾಕಿ ಬಿಡುತ್ತಾರೆ. ಅಯ್ಯೋ, ನಮ್ಮ ಕೈಯಲ್ಲಿ ಏನಿದೆ, ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಮಾಡೋದಕ್ಕೆ ನಾವು ಸ್ವತಂತ್ರರಲ್ಲ. 2 ಏಕಾದಶಿ ನಾಡ್ದು ಬರ್ತಿದೆ, ಈಗಲೇ ಗ್ರಹಣ ಹಿಡಿದಿರ್ತಾರೆ. ಮಾಡೋದು 1 2, ಕೆಲವರು 2 ಮಾಡ್ತಾರೆ, ಕೆಲವರು 1 ಮಾಡ್ತಾರೆ, ಕೆಲವರು 1 ಮಾಡಲ್ಲ. ಆದರೆ ಇವತ್ತಿನ ಟೆನ್ಷನ್, ನೀವೇನ್ ಮಾಡ್ತೀರಿ? ಹಾಲು ತಗೋತೀರೋ, ಅವಳನ್ನು ತಗೋತೀರಿ, ಏನ್ ಮಾಡೋದು ತಗೊಂಡು ಮಾಡೋದ್ರೊಳಗೆ ಒಂದೂ ಇಲ್ಲ. ಮತ್ತೆ ಪ್ರಶ್ನೆಗಳ ಬೇರೆ, ಮೊದಲನೇದು ಮಾಡಬೇಕು, 2ನೇದು ಮಾಡಬೇಕು. ಇವಾಗ ಶುರುವಾಗಿತ್ತು ನೋಡಿ, ವಾಟ್ಸಪ್ ಅಲ್ಲಿ ಗ್ರೂಪ್ ಒಳಗೆ ಬರ್ತಿದೆ,
ಎರಡು ಏಕಾದಶಿ ಬಂದಾಗ ಅಶಕ್ತರಾಗಿದ್ರೆ ಮೊದಲನೇ ಮಾಡಬೇಕು, ಎರಡನೇ ಮಾಡಬೇಕು, ಎರಡೂ ಮಾಡಿ. ಸಾಮಾನ್ಯವಾಗಿ ಮನುಷ್ಯನ ಮೆಂಟಾಲಿಟಿ ಹೇಗಿರುತ್ತಂದ್ರೆ ಯಾವುದು ತನ್ನಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಅದರ ಬಗ್ಗೆನೇ ಆಲೋಚನೆ ಮಾಡಿ ಮಾಡಿ ಬಿಟ್ಟುಬಿಡೋದು. ಕೊನೆಗೆ ಇಷ್ಟೆಲ್ಲ ವಿಚಾರ ಮಾಡಿ ಆ ಎರಡೂ ಏಕಾದಶಿ ಅವಲಂಬಿ ಕೂತ್ಬಿಡೋದು. ಧರ್ಮರಾಜನ ಮನಸ್ಸೇನಿದೆ ಅಂತ ಗೊತ್ತು ಭೀಮಸೇನ ದೇವರಿಗೆ. ಬಹಳ ಸುಂದರವಾಗಿ ಇದೊಂದು ಪ್ರಶ್ನೋತ್ತರ ಕಾರ್ಯಕ್ರಮ ಅಂತಾರಲ್ಲ, ವನವಾಸದಲ್ಲಿ ನಡೆದದ್ದು. ಯಾವ ತರಹದ ಹರಟೆ ಇಲ್ಲ, ಏನೋ ವನವಾಸದಲ್ಲಿ ಊಟ ಮಾಡಿ ನಿದ್ದೆ ಮಾಡಿ ಕಾಲ ಕಳೆಯಲಿಲ್ಲ. ದ್ರೌಪದಿಯನ್ನ ಕಳಿಸಿದ್ದಾರೆ, ದ್ರೌಪದಿ ಬರ್ತಾಳೆ, ಧರ್ಮರಾಜನಿಗೆ ಕೇಳ್ತಾಳೆ ಮುಂದೇನ್ ವಿಚಾರ. ಧರ್ಮರಾಜ ಒಂದೇ ಮಾತು ಹೇಳ್ತಾನೆ, ಅತಿಮಾರ್ಧವಯುಕ್ತತ್ವ. ಗೊತ್ತಿತ್ತು ಮೃದು ಸ್ವಭಾವದವ, ಯಾರನ್ನ ಹೊಡೆಯೋದು ಬಡಿಯೋದನ್ನ ಧರ್ಮರಾಜನಿಗೆ ಸೇರೋದಿಲ್ಲ ಅಂತ ಗೊತ್ತಿದ್ದೆ ಅವನ ಮನಸ್ಸಿಗೆ ನೋವಾಗುವಂತೆ ಮಾತಾಡು ಅಂತ ದ್ರೌಪದಿ ಹೇಳಿದ್ರಂತೆ. ಚುಚ್ಚು ಮಾತಾಡುವುದು ಭೀಮಸೇನ ದೇವರು ಹೇಳಿ ಕಳಿಸಿದ್ರು. ನೋಡಿ, ದೊಡ್ಡವರಿಗೆ ಮಾತಿನಿಂದಲೇ ಶಿಕ್ಷೆ ಸಾಕು, ಅವರಿಗೆ ದಂಡದಿಂದ ಹೊಡೆಯೋದು ಬೇಡ. ಉತ್ತಮೇ ವಚಸ ಶಿಕ್ಷೆ ಅಂತಾರೆ. ದುಷ್ಟರಿಗೆ ಹೊಡೆದರೆ ಬುದ್ಧಿ ಬರುತ್ತೆ, ದೊಡ್ಡವರಿಗೆ ಒಂದು ಮಾತಾಡಿ ಅಷ್ಟಕ್ಕೆ ಅವನ ಮನಸ್ಸು ಪರಿಣಾಮ ಆಗಿ ಬಿಡ್ತದೆ. ಧರ್ಮರಾಜನಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿ ಮಾತಾಡಿ ಬಿಟ್ಟರು ಸಾಕು, ಅವನ ಮನಸ್ಸಿಗೆ ನೋವಾಗತ್ತೆ. ಇದು ಗೊತ್ತಿದ್ದೇ ಭೀಮಸೇನ ದೇವರು ಕೊಟ್ಟು ಕಳಿಸ್ತಾರೆ. ಅಪಿ ಸರ್ವೇ ಗುರು ಭಾಗ್ಯ ರಾಜ್ಯಂ ನೆಚ್ಚದಿತಿ ಪ್ರಭು. ಭೀಮಸೇನ ಯಾವ ದ್ರೌಪದಿ ಬಂದು ಕೇಳ್ತಾಳೆ, 13 ವರ್ಷಗಳ ನಂತರದಲ್ಲಿ ವನವಾಸ ಅಜ್ಞಾತವಾಸ ಮುಗಿಸ್ಕೊಂಡು ಹೋದ ಮೇಲೆ ಮುಂದೆ ನಾವೇನ್ ಮಾಡ್ಬೇಕು ಅನ್ಕೊಂಡಿವಿ ಅಂತ ಏನಾದ್ರೂ ವಿಚಾರ ಮಾಡಿದ್ದೀಯಾ ಅಂತ ದ್ರೌಪದಿ ಧರ್ಮರಾಜನಿಗೆ ಕೇಳಿದ್ರೆ, ಧರ್ಮರಾಜ ಅಂತಾನೆ, ಇದರಲ್ಲಿ ವಿಚಾರ ಮಾಡೋದೇನಿದೆ, ದುರ್ಯೋಧನ ರಾಜ್ಯ ಕೊಟ್ರೆ ರಾಜ್ಯದಲ್ಲಿ ಇರೋಣ, ಕೊಡ್ಲಿಲ್ಲ ಅಂದ್ರೆ ಹೇಗೋ 12 ವರ್ಷ ವನವಾಸ ಮಾಡಿ ರೂಢಿಯಾಗಿರುತ್ತಲ್ಲ, ವನವಾಸ ಮಾಡಿ ಮಾಡಿ ರೂಢಿಯಾಗಿರುತ್ತೆ. ಈಗ ಹೇಗೆ ಅರಣ್ಯದಲ್ಲಿದ್ದೇವೋ ಆ ನಂತರದಲ್ಲಿಯೂ ಅರಣ್ಯದಲ್ಲೇ ಬಂದಿರೋಣ, ಯಾಕೆ ಹೊಡೆದಾಡೋದು ಅಂತಾನೆ ಧರ್ಮರಾಜ. ಯುದ್ಧವೇ ಬೇಡ. ವನವಾಸಕ್ಕೆ ಬಂದ ದಿವಸವೇ, ಅರ್ಥಾತ್ ವನವಾಸಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಧರ್ಮರಾಜನ ಮನಸ್ಸಿನೊಳಗೆ ಯುದ್ಧ ಮಾಡುವ ವಿಚಾರ ಇರಲಿಲ್ಲ. ದ್ರೌಪದಿ ಅಂತಾಳೆ, ರಾಜ್ಯಕ್ಕಾಗಿ ಯುದ್ಧ ಬೇಡ, ಯಾರು ಯುದ್ಧದಲ್ಲಿ ಗೆಲ್ತಾರೆ ಅವರಿಗೆ ರಾಜ್ಯ ಸಿಗತ್ತೆ, ಬೇಡ. ರಾಜ್ಯಕ್ಕಾಗಿ ಯುದ್ಧ ಮಾಡೋದು ಬೇಡ, ನಮಗಾದ ಅವಮಾನಕ್ಕಾಗಿ ಯುದ್ಧ ಮಾಡೋದು ಬೇಡವಾ? ತುಂಬಿದ ಸಭೆಯೊಳಗೆ ದುರ್ಯೋಧನ ತೊಡೆ ತೋರಿಸಿದ್ದಾರೆ. ಭೀಷ್ಮ ದ್ರೋಣಾಚಾರ್ಯರು ಕೂತಂತಹ ಸಭೆಯೊಳಗೆ ಅವಾಚ್ಯ ಮಾತುಗಳನ್ನು ಆಡಿ ನಿಂದೆ ಮಾಡಿದ್ದಾರೆ. ಅದಕ್ಕೆಲ್ಲ ದಂಡ ಕೊಡೋದು ಬೇಡವಾ? ಜ್ಞಾನಿಯಾದ ವ್ಯಕ್ತಿಯಾಗಿದ್ರೆ ಹೋಗ್ಲಿ ಅಂತ ಬಿಟ್ಟು ಬಿಡಬಹುದು. ಮಹಾದುಷ್ಟರಾದ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಇವರೆಲ್ಲರೂ ಸಭೆಯೊಳಗೆ ಮಾಡಿದ್ದು ಒಂದಿನದಲ್ಲ. ಅನ್ನದಲ್ಲಿ ವಿಷ ಹಾಕಿದ್ದು ಅವತ್ತಿನಿಂದ ಆರಂಭ ಮಾಡಿ, ಅನ್ನದಲ್ಲಿ ವಿಷ ಹಾಕಿದ್ದು, ಅರಗಿನ ಮನೆಯಲ್ಲಿ ಸುಡೋದ ಪ್ರಯತ್ನ ಮಾಡಿದ್ದು, ಹಾವುಗಳಿಂದ ಕಚ್ಚಿಸಿದ್ದು, ಏನೇನು ನಮಗೆ ತೊಂದರೆಗಳನ್ನು ಕೊಟ್ಟಿದ್ದಾರೆ, ಆ ತೊಂದರೆಗಳಿಗೆ ಪ್ರತಿಕಾರಿಯಾಗಾದರೂ ಯುದ್ಧ ಮಾಡಲೇಬೇಕು. ದ್ರೌಪದಿ ಮಾತಂದ್ರೆ ಭೀಮಸೇನದ ಯಾವ ಧರ್ಮರಾಜ ಅಂತಾನೆ, ಏನು ಯುದ್ಧ ಬೇಡ, ಮಾಡಿರಲಿ. ಬಾಲ್ಯದಿಂದಲೂ ದುರ್ಯೋಧನ ಬೇಕಾದಷ್ಟು ತಪ್ಪುಗಳು ಮಾಡಿರಲಿ, ಅದನ್ನೆಲ್ಲ ಕ್ಷಮಿಸಿ ಬಿಡೋಣ ಅಂತ. ಏನೋ ಮಾಡಿರ್ತಾನೆ, ಸಣ್ಣ ಹುಡುಗ, ವಯಸ್ಸಿನೊಳಗೆ ನಮಗಿಂತ ಚಿಕ್ಕವ, ಅಜ್ಞಾನದಿಂದ ಏನೋ ತಪ್ಪುದಿಂದ ಮಾಡಿರ್ತಾನೆ. ಅವನು ಸಭೆಯಲ್ಲಿ ಬೈದದ್ದು, ಅವಮಾನ ಮಾಡಿದ್ದು, ಅನ್ನದಲ್ಲಿ ವಿಷ ಹಾಕಿದ್ದು, ಯಾವ ತಪ್ಪೇ ದುರ್ಯೋಧನ ಮಾಡಿದರೂ ಅದನ್ನೆಲ್ಲ ಕ್ಷಮೆ ಮಾಡಿ ಯುದ್ಧ ಮಾಡೋದು ಬೇಡ. ಇದು ಧರ್ಮರಾಜನ ವಾದ. ಇದು ಈಗ ನೋಡಿ, 2 ಪ್ರಶ್ನೆ ನಿಮ್ಮೆದುರಿಗಿದೆ, ಯಾರಾದರೂ ಉತ್ತರ ಕೊಡಿ. ದುಷ್ಟರ ತಪ್ಪುಗಳನ್ನ ಕ್ಷಮಿಸಬೇಕೋ ದಂಡ ಕೊಡಬೇಕು? ಹಾಗಾದ್ರೆ ಕ್ಷಮಾಗುಣ ಇದು ಎಲ್ಲದಕ್ಕಿಂತ ದೊಡ್ಡದು ಅಂತಾರಲ್ಲ, ಕ್ಷಮೆ ಎಲ್ಲಿ ಮಾಡಬೇಕು? ಅಪರಾಧ ಮಾಡಿದ ವ್ಯಕ್ತಿಯ ತಪ್ಪುಗಳನ್ನ ಕ್ಷಮೆ ಮಾಡಬೇಕು ಅಂತಾರೆ. ಕ್ಷಮ ಎಲ್ಲಿ ಮಾಡೋದು? ನೋಡಿ, ಏನಾಗತ್ತೆ, ದಂಡ ಕೊಡೋದು ಅಂತ ನೀವೆಲ್ಲ ಅಂತಿದ್ದೀರಿ. ಸಾಮಾನ್ಯವಾಗಿ ಯಾರಿಗಾರ ದಂಡ ಕೊಡೋದು ಯಾವಾಗ? ಕೋಪ ಬಂದಾಗ ತಾನೆ, ಕೋಪದಿಂದಲೇ ತಾನೆ.
ಕೋಪ ಮನುಷ್ಯನನ್ನ ಎಷ್ಟು ತಪ್ಪುಗಳು ಮಾಡಿಸ್ತದೆ. ಈ ಪ್ರಸಂಗದಲ್ಲಿ ಧರ್ಮರಾಜನ ಮಾತು ಕೇಳಬೇಕು. ಆ ಧರ್ಮರಾಜನ ಮಾತು ಕೇಳಿಬಿಟ್ರೆ ಯುದ್ಧ ಬೇಡ ಅನ್ನಿಸ್ತದೆ. ನೋಡಿಬೇಕಾದ್ರೆ ಒಬ್ಬ ವ್ಯಕ್ತಿ ಕ್ರೋಧದೊಳಗೆ, ಸಿಟ್ಟಿನೊಳಗೆ ಏನೇ ನಿರ್ಧಾರ ತಗೊಳ್ತಾನೆ, ಸಿಟ್ಟಿನೊಳಗೆ ತಗೊಳ್ಳುವ ನಿರ್ಧಾರಗಳು ಆ ನಂತರ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಕ್ರೋಧೋ ಹಂತ ಮನುಷ್ಯನ, ಮನುಷ್ಯನನ್ನ ಕೊಲ್ಲುವ ದೊಡ್ಡ ಆಯುಧ ಅಂದ್ರೆ ಕ್ರೋಧ ಅಂತ. ಭಯಾನಕ. ಒಂದೇ ನಿಮಿಷ ಸಿಟ್ಟು ಬರಲಿ, ಆ ಸಿಟ್ಟಿನೊಳಗೆ ಬೇರೆ ಬೇರೆ ನಿರ್ಧಾರ ತಗೊಳ್ತಾನೆ. ಏನೋ ವಿಚಾರ ಮಾಡ್ತಾನೆ, ಯಾರನ್ನು ಬೈತಾನೆ, ಯಾರನ್ನು ಹೊಡಿತಾನೆ. ಕೆಲವರಿಗೆ ಕೋಪ ಬಂದಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಾಗಲ್ಲ, ಕೈಯಲ್ಲಿರೋ ಮೊಬೈಲ್ ಎತ್ತಿ ಬಿಸಾಕ್ತಾರೆ. ಒಂದೇ ಕ್ಷಣ 20-30 ಸಾವಿರ ರೂಪಾಯಿ ಮೊಬೈಲ್ ನೀರಲ್ಲಿ ಹೋಗುತ್ತೆ. ಕ್ರೋಧ ಇಳಿದ ಮೇಲೆ ಮೊಬೈಲ್ ರೆಡಿ ಆಗತ್ತ? ತಾತ್ಕಾಲಿಕವಾಗಿ ಯಾರ ಮೇಲೆ ಕೋಪ ಬರುತ್ತೆ ಅದನ್ನು ಮುಂದುವರೆಸಬಾರದು. ಧರ್ಮರಾಜನ ಮಾತು ಏನಾಗತ್ತೆ ನೋಡಿ. ಯೋಹಿ ಸಂಹರತೆ ಕ್ರೋಧ ಭಾವಸ್ತಸ್ಯ ಶುಭಾನನೆ. ದ್ರೌಪದಿಗೆ ಭೀಮಸೇನ ದೇವರು ಹೇಳಿದಾಗ ಧರ್ಮರಾಜ ಹೇಳ್ತಾನೆ, ನೋಡು, ಯಾವ ವ್ಯಕ್ತಿ ಕ್ರೋಧ ಮಾಡ್ತಾನೆ, ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡ್ತಾನೆ, ಮೊದಲನೇದು ಸಿಟ್ಟು ಮಾಡುವ ವ್ಯಕ್ತಿಯ ವಿಚಾರ ಶಕ್ತಿ ಹೋಗುತ್ತೆ. ಅವನು ಮಾಡಿದ ತಪಸ್ಸು ಹಾಳಾಗ್ತದೆ, ಪುಣ್ಯ ಹಾಳಾಗ್ತದೆ, ಏಕಾಗ್ರತೆ ಹೋಗ್ತದೆ. ಅವನ ಮೇಲೆ ಯಾರಿಗೂ ವಿಶ್ವಾಸ ಇರಲಿ, ಅವನೇನ್ ಬಿಡ್ರಿ ಬೇರೆ ಸಿಟ್ಟು ಮಾಡ್ತಾನೆ, ಮನುಷ್ಯರೆಲ್ಲ ದೂರ ಮಾಡ್ತಾರೆ ಅವನನ್ನ. ಒಳ್ಳೆ ನಿರ್ಧಾರ ತಗೊಳ್ಳಿಕ್ಕಾಗೋದಿಲ್ಲ. ಕ್ರೋಧ ನಮ್ಮ ಪುಣ್ಯವನ್ನ ನಾಶ ಮಾಡ್ತದಂತ. ಒಂದೇ ನಿಮಿಷ ಸಿಟ್ಟು ಮಾಡಿಕೊಂಡ್ರೆ ಅಂದ್ರೆ ಅವತ್ತು ಇಡೀ ದಿನ ಮಾಡಿದ ಪುಣ್ಯ ಕರ್ಮಗಳೆಲ್ಲ ನಾಶ ಆಗಿ ಹೋಗ್ತದೆ. ವಿಚಿತ್ರ ಅಂದ್ರೆ ನಾವು ಪುಣ್ಯ ಕರ್ಮ ಮಾಡುವಾಗಲೇ ಸಿಟ್ಟು ಬಂದಿರ್ತದೆ. ದೇವರ ಪೂಜೆ ಮಾಡುವಾಗ, ಶ್ರಾದ್ದ ಮಾಡುವಾಗ, ನಾಳೆ 2 ಏಕಾದಶಿ ಮಾಡಿದ ದ್ವಾದಶಿ ದಿನ ನೋಡ್ರೆ ಹೆಂಗಿರುತ್ತೆ, ಹೊಟ್ಟೆಯಲ್ಲಿ ಅನ್ನ ಬೀಳೋವರೆಗೆ. ಬಹಳ ಸುಂದರವಾದ ಮಾತುಗಳು. ಪ್ರಾಯ ಈ ಎಲ್ಲ ಮಾತುಗಳು ಧರ್ಮರಾಜ ನಮ್ಮನ್ನೆಲ್ಲ ಇಟ್ಕೊಂಡು ಮಾಡಿದ ಮಾತುಗಳು ಅನಿಸ್ತದೆ. ಇವತ್ತು ಕಲಿಯುಗದೊಳಗೆ ನೀವು ನೋಡಿ, ಸಣ್ಣ ವಿಷಯಕ್ಕೆ ಕೋಪ ಬರ್ತದೆ, ಅತಿ ಸಣ್ಣ ವಿಷಯ. ಯಾವ ತಪ್ಪು ಒಬ್ಬ ವ್ಯಕ್ತಿ ಮಾಡಿದ್ದಾನೆ ಅಂತ ಕೋಪ ಮಾಡ್ತೇವೆ, ಅದೇ ತಪ್ಪು 100 ಸಲ ನಾವು ಮಾಡಿರ್ತೇವೆ, 100 ಬಾರಿ ಮಾಡಿರ್ತೇವೆ. ಒಬ್ಬ ವ್ಯಕ್ತಿ ದ್ವಾದಶಿ ಪಾರಣೆಗೆ ತಡ ಮಾಡಿ ಬಂದದ್ದಕ್ಕೆ ಅವನ ಮೇಲೆ ನೀವು ಓದಿರ್ತೀರ, 10 ಸಲ ನಾವು ತಡ ಮಾಡಿ ಬಂದಿರ್ತೀವಿ. ಪ್ರಾಯ ಜಗತ್ತಿನೊಳಗೆ ತಪ್ಪು ಮಾಡದೇ ಇದ್ದವರಿದ್ರೆ ಒಂದು ಲಕ್ಷ್ಮೀನಾರಾಯಣರು, ಇನ್ನೊಂದು ವಾಯುದೇವರು. ಗರುಡ ಶೇಷರನ್ನ ಹಿಡ್ಕೊಂಡೇ ಇದೆ ಅಷ್ಟೇ. ಅವರು ಅಸುರಾವೇಶ ಇದ್ದಾಗ ತಪ್ಪು ಮಾಡ್ತಾರೆ, ನಮ್ಮಲ್ಲಿ ಯಾವಾಗಲೂ ಅಸುರಾವೇಶ ಇರ್ತದೆ. ಕ್ರೋಧ ಒಳ್ಳೆಯದಲ್ಲ, ಸಿಟ್ಟು ಒಳ್ಳೆಯದಲ್ಲ. ತಾತ್ಕಾಲಿಕವಾಗಿ ಬರುವ ಸಿಟ್ಟು ಮನುಷ್ಯನನ್ನು ಹಾಳು ಮಾಡ್ತದೆ. ಯಪ್ಪುನ ಪುರುಷ ಕ್ರೋಧಂ ನಿತ್ಯಂ ವಿಸೃಜತೆ ಶುಭೆ ತಸ್ಯ ಭಾವಾಯ ಭವತಿ ಕ್ರೋಧ ಪರಮಮಾಧುರ. ಕೊನೆಗೆ ಒಂದಿನ ಮನುಷ್ಯ ಹಾಳಾಗಿ ಹೋಗ್ತಾನೆ. ಕ್ರೋಧಕ್ಕೆ, ಸಿಟ್ಟಿಗೆ ಒಳಗಾದ ಅಂದ್ರೆ ಪುಣ್ಯ ಕಳ್ಕೊಳ್ತಾನೆ. ಬಾಂಧವರೆಲ್ಲ ದೂರ ಆಗ್ತಾರೆ, ಬಂಧುಗಳು ದೂರ ಆಗ್ತಾರೆ, ಇಷ್ಟಲೋಕದಲ್ಲಿದ್ದೆಲ್ಲರೂ ದೂರ ಆಗ್ತಾರೆ. ಅಷ್ಟೇ ಅಲ್ಲ, ಕ್ರೋಧದಲ್ಲಿ ಒಳ್ಳೆ ನಿರ್ಧಾರ ಮಾಡ್ಲಿಕ್ಕಾಗೋದಿಲ್ಲ. ವಿಚಿತ್ರ ಅಂದ್ರೆ ಯಾವ ವ್ಯಕ್ತಿಗೆ ಸಿಟ್ಟು ಬರ್ತದೆ ನೋಡಿ, ಆ ಸಿಟ್ಟಿನೊಳಗೆ ಒಂದು ಲೋಟ ಮದ್ಯ ಕೊಡ್ರಿ ಒಳಗಡೆ ಕುಡಿದು ಬಿಡ್ತಾನೆ. ಆಗ ಅವನಿಗೆ ಅದು ಕುಡಿಯೋ ತಪ್ಪು ಅನಿಸಲ್ಲ, ಯಾಕೆ ಕೋಪ ಬಂದಿರ್ತದೆ. ಯಾರೋ ನಾನು 2 ಏಕಾದಶಿ ನಿಮ್ಮನ್ನು ಜೋರಾಗಿ ಬೈದು ಏನು ಅಂದ್ರೆ ಆಗಿದ್ದಾಗ ಅವಲಕ್ಕೆ ತಂದು ಕಲಿಸಿ ತಿಂದ್ಬಿಟ್ಬಿಡೋದು. ಕ್ರೋಧದಲ್ಲಿ ಮೊದಲನೇದು ಮನುಷ್ಯ ಪಾಪ ಹೆಚ್ಚು ಮಾಡ್ತಾನೆ. ಎಷ್ಟು ಕಾರಣ ಕೊಡ್ತಾನೆ, ಸುಮಾರು ಒಂದು ಅಧ್ಯಾಯ ಇದೆ. ಕ್ರೋಧ, ಸಿಟ್ಟಿನಿಂದ ಏನೇನು ಅನರ್ಥಗಳು ಮನುಷ್ಯನಿಗೆ ಬರುತ್ತೆ. ಅದಕ್ಕೆ ನಾವು ದುರ್ಯೋಧನ ಮೇಲೆ ಸಿಟ್ಟು ಮಾಡೋದು ಬೇಡ ಅಂತಾರೆ ಧರ್ಮರಾಜ. ಮಾಡಿರ್ಲಿ, ಅವನು 100 ತಪ್ಪುಗಳು ಮಾಡಿದ್ರು ಕೂಡ ಅದನ್ನೆಲ್ಲ ಕ್ಷಮಾ ಮಾಡೋಣ ಅಂತ ಯಾವಾಗ ಧರ್ಮರಾಜ ಹೇಳಿದ್ರು, ಆಗ ದ್ರೌಪದಿ ಹೇಳಿದ ಮಾತು, ಕ್ಷಮಾ ಸರ್ವತ್ರ ಧರ್ಮೋರ ಪಾಪ ಹೇತುಶ್ಚ ದುರ್ಜನೆ ರಾಜ್ಞಾಂ ಸಾಮರ್ಥ್ಯಯುಕ್ತಾನಾಂ ಇತಿ ಸಂಸ್ಥಾಪ್ಯ ಶಾಶ್ವತಃ. ದ್ರೌಪದಿ ಅಂತಾಳೆ, ಸಿಟ್ಟಿನಿಂದ ಮನುಷ್ಯ ಅನರ್ಥಕ್ಕೆ ಒಳಗಾಗ್ತಾನೆ, ಬೇಕಾದಷ್ಟು ಪಾಪ ಮಾಡ್ತಾನೆ, ಎಲ್ಲ ಸರಿ. ಆದರೆ ದುರ್ಯೋಧನಾದಿಗಳು ನಮಗೆ ಮಾಡಿದ ಅವಮಾನ, ತಿರಸ್ಕಾರ, ನಿಂದೆ, ಅಪನಿಂದೆ, ಮಾತುಗಳು, ಇದನ್ನೆಲ್ಲ ಕ್ಷಮಾ ಮಾಡಬೇಕು ಅಂತ ಹೇಳ್ತೀಯಲ್ಲ ಧರ್ಮರಾಜ. ಕ್ಷಮೆ ವಾಸ್ತವಿಕವಾಗಿ ಧರ್ಮನೇ. ಕ್ಷಮಾ ಮಾಡೋದು ಅಧರ್ಮ ಅಲ್ಲ. ಆದರೆ ಯಾರಲ್ಲಿ
ಕ್ಷಮೆ ಧರ್ಮ ಎಲ್ಲ ಆಗತ್ತೆ? ಪ್ರಪಂಚದೊಳಗೆ ತಪ್ಪು ಮಾಡುವ ವ್ಯಕ್ತಿಗಳು ಎರಡು ತರ ಇದ್ದಾರೆ. ನಾನು ಮಾಡಿದ್ದು ತಪ್ಪು ಅಂತ ಪಶ್ಚಾತ್ತಾಪ ಪಡೋರು ಕೆಲವರು, ನಾನು ತಪ್ಪು ಮಾಡಿದರೂ ಅದೇ ಸರಿ ಅಂತ ಹೇಳೋರು ಇನ್ನೊಬ್ಬರು. ನಂದೇ ತಪ್ಪು ಅಂತಾರೆ. ಯಾರಿಗೆ ತಾನು ಮಾಡಿದ ತಪ್ಪಿನ ಅರಿವಿಲ್ಲ, ನಾನು ಮಾಡಿದ್ದೇ ಸರಿ ಅಂತಾರೆ, ಅವರ ತಪ್ಪು ಕ್ಷಮಾ ಮಾಡಬಾರದು. ದ್ರೌಪದಿ ಹೇಳುವ ಮಾತಿದು. ಯಾರಿಗೆ ಪಶ್ಚಾತ್ತಾಪ ಆಗಿದೆ, ಈ ತಪ್ಪು ನಾನು ಮಾಡಬಾರದಿತ್ತು ಅಂತ ಪಶ್ಚಾತ್ತಾಪ ಆಗಿದೆ, ದುಃಖವಾಗಿದೆ, ಇನ್ನೊಮ್ಮೆ ಈ ತಪ್ಪು ನಾನು ಮಾಡೋದಿಲ್ಲ ಅಂತ ಯಾರು ಮನಸ್ಸಿನಿಂದ ಒಪ್ಪಿಕೊಳ್ತಾರೆ ನೋಡಿ, ಅವರ ತಪ್ಪು ಕ್ಷಮಾ ಮಾಡಿ. ಈ ಒಂದು ಗುಣ ದುರ್ಯೋಧನಲ್ಲಿ ಇದೆಯಾ? ಪಾಂಡವರನ್ನ ಅವಮಾನ ಮಾಡಿದ್ದು ನನ್ನ ತಪ್ಪಾಯಿತು ಅಂತ ಒಂದಾದ್ರೂ ಬಾಯಿಯಿಂದ ಬಂದಿದೆಯಾ? ಅವ್ರು ಹೇಳೋದು ಬೇಡ, ಅವರ ಮನಸ್ಸಿಗಾದರೂ ಅನಿಸಿದೆಯಾ? ಸಾತ್ವಿಕರಾದ ಸಜ್ಜನರಾದ ಪಾಂಡವರಿಗೆ ನಾನಿಷ್ಟು ದ್ರೋಹ ಮಾಡುತ್ತಿದ್ದೇನೆ, ಇದು ನನ್ನ ತಪ್ಪು ಅಂತ ದುರ್ಯೋಧನಿಗೆ ಅನಿಸಿದೆಯಾ? ಅದ್ಯ ಕ್ಷಮಾ ಮಾಡಬೇಕು. ದುರ್ಜನರಲ್ಲಿ ಪಾಪಿಗಳಲ್ಲಿ ಕ್ಷಮೆ ಸಲ್ಲದು. ಏನಾಗತ್ತೆ ಗೊತ್ತಾ? ಒಂದು ವೇಳೆ ದುರ್ಜನನಾದ ದುಷ್ಟನಾದ ವ್ಯಕ್ತಿ ಅವನು ಮಾಡಿದ ಪಾಪಗಳನ್ನು ನಾವೇನಾದರೂ ಕ್ಷಮಾ ಮಾಡಿದರೆ ಅವನಿಗೆ ಮತ್ತೆ ಪಾಪ ಮಾಡೋದಕ್ಕೆ ಭಯ ಬರೋದಿಲ್ಲ. ಒಂದು ಬಾರಿ ಪಾಪಕ್ಕೆ ನೀವು ದಂಡ ಕೊಟ್ಟು ನೋಡಿ, ಅದೇ ತರಹದ ಪಾಪ ಇನ್ನೊಂದು ಬಾರಿ ಆ ವ್ಯಕ್ತಿ ಮಾಡೋದಿಲ್ಲ. ಸರ್ವಥಾ ಬೇರೆ ಯಾರನ್ನಾದ್ರೂ ಕ್ಷಮಿಸಬಹುದು. ಭೀಷ್ಮ ದ್ರೋಣ ಕೃಪಾಚಾರ್ಯರನ್ನ ಕ್ಷಮಾ ಮಾಡಬಹುದು. ದುರ್ಯೋಧನ ದುಶ್ಯಾಸನ ಕರ್ಣ ವಿಕರ್ಣ 100 ಜನ ದುರ್ಯೋಧನಾದಿಗಳು ಶಕುನಿ ಇವರು ಮಾಡಿದ ಅಪರಾಧ ಮಾತ್ರಕ್ಕೆ ಕ್ಷಮೆನೇ ಇಲ್ಲ ಅಂತಾಳೆ ದ್ರೌಪದಿ. ಒಂದೇ ಎರಡೇ ನಮ್ಮನ್ನ ಬೈದದ್ದು ಮಾತ್ರ ಅಲ್ಲ, ದ್ರೌಪದಿ ಹೇಳ್ತಾಳೆ, ನನ್ನ ಸೀರೆ ಎಳೆದದ್ದಕ್ಕೆ ಅಥವಾ ನನ್ನ ಕೂದಲು ಹಿಡಿದು ಎಳೆದದ್ದಕ್ಕಲ್ಲ, ಭೀಷ್ಮ ದ್ರೋಣರಂತಹ ಜ್ಞಾನಿಗಳನ್ನ ಏಕವಚನದಲ್ಲಿ ದುರ್ಯೋಧನ ಬೈತಾನೆ, ಅದು ತುಂಬಿದ ಸಭೆಯೊಳಗೆ. ನಿಮಗೇನು ಅರ್ಥ ಆಗತ್ತೆ ಅಂತಾನೆ ಭೀಷ್ಮರಿಗೆ. 525 ವರ್ಷ ಓದಿದ ಭೀಷ್ಮರಿಗೆ ಇದು ತಪ್ಪು, ಜೂಜಾಟ ಆಡಬೇಡ ಅಂತ ಭೀಷ್ಮಾಚಾರ್ಯರಾದ್ರೆ ನಿಮಗೇನು ಅರ್ಥ ಆಗತ್ತೆ ಅಂತಾನೆ. ಭೀಷ್ಮರಿಗೆ ಗೌರವ ಕೊಡಲಿಲ್ಲ, ದ್ರೋಣರಿಗಿಲ್ಲ, ಗುರುಪುತ್ರರಿಗಿಲ್ಲ, ಎಲ್ಲರನ್ನ ಅವಾಚ್ಯವಾದ ಶಬ್ದಗಳಿಂದ ಬೈಯುವ ಗುರುಗಳ ಹಿರಿಯರ ಜ್ಞಾನಿಗಳ ನಿಂದೆ ಮಾಡುವ ವ್ಯಕ್ತಿಗೆ ಸರ್ವಥಾ ನಾವು ಕ್ಷಮಿಸಬಾರದು. ಏನಾಗುತ್ತೆ? ಇನ್ನೊಂದು ಮಾತು ದ್ರೌಪದಿ ಹೇಳ್ತಾಳೆ, ಹತ್ವಾ 14 ವರ್ಷೆ ಧಾರ್ತರಾಷ್ಟ್ರಾರ ರಾಜ್ಯವಾನ್ ಕರ್ತುಂ ರಾಜ್ಯಂ ಪುರೋಗಂತ ಭವಾನಿತ್ಯಗ್ರಜೇನ ಚ. ಧರ್ಮರಾಜನಿಗೆ ದ್ರೌಪದಿ ಹೇಳ್ತಾಳೆ, ಒಂದು ವೇಳೆ ನಾವು ಅಜ್ಞಾತವಾಸ ಮುಗಿಸ್ಕೊಂಡು ಹೋದ ಮೇಲೂ ದುರ್ಯೋಧನಾದಿಗಳ ಸಂಹಾರ ಮಾಡಿ ಯುದ್ಧ ಮಾಡಲಿಲ್ಲ ಅಂದ್ರೆ ಈಗಲೇ ಇಷ್ಟು ದುಷ್ಟತನದಿಂದ ಮೆರೆಯುವ ಅವರಿಗೆ ಇನ್ನಷ್ಟು ದುಷ್ಟ ಕೆಲಸ ಮಾಡ್ತಾರೆ. ನಮ್ಮ ಒಬ್ಬರಿಗಲ್ಲ ನೋಡಿ, ಒಬ್ಬ ವ್ಯಕ್ತಿಯಿಂದ ಸಮಾಜಕ್ಕೆ ಹಾನಿ ಇದ್ರೆ, ಸಾವಿರಾರು ಪ್ರಜೆಗಳಿಗೆ ತೊಂದರೆ ಇದ್ರೆ ಅವನ ಸಂಹಾರದಿಂದ ಪಾಪ ಬರೋದಿಲ್ಲ. ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ ಭಾಗವತ ಹೇಳುತ್ತದೆ. ಪ್ರಾಣಿಗಳ ಮೇಲೆ ದಯ ಮಾಡಬೇಕು. ಒಂದು ಹಾವು ಬರ್ತಿದೆ, ಒಂದು ಚೇಳು ಬರ್ತಿದೆ, ದೂರದಿಂದ ಬರ್ತಿದೆ, ಓ ಯಾರನ್ನು ಹೊಡಿಬಾರದು, ಪ್ರಾಣಿಗಳನ್ನು ಹೊಡಿಬಾರದು, ಹೀಗೆ ಕಟ್ಕೊಂಡು ಕೊಡ್ರಿ. 3ನೇ ದಿನ ಫೋಟೋ ಹಾರ. ಕ್ರೂರವಾದ, ಯಾರಿಂದ ತೊಂದರೆ ಇದೆ, ಯಾರಿಂದ ಇನ್ನೊಬ್ಬರ ಜೀವಕ್ಕೆ ಅಪಾಯ ಇದೆ, ಅವುಗಳನ್ನ ಕೊಂದು ತಪ್ಪಲ್ಲ. ಅಂದ ಮೇಲೆ ಕೌರವರ ದುಷ್ಟರಾದ ದುರ್ಯೋಧನಾದಿಗಳ ಅಪರಾಧವನ್ನ ನಾವು ಕ್ಷಮಾ ಮಾಡೋದು ಬೇಡ, ಅವರನ್ನ ಸಂಹಾರ ಮಾಡಿ ರಾಜ್ಯವನ್ನ ನಾವು ಸ್ವೀಕಾರ ಮಾಡೋಣ. ಇಷ್ಟು ಮಾತು ಧರ್ಮರಾಜ ದ್ರೌಪದಿ ಮಾತಾಡ್ತಾ ಇದ್ರು. ಆ ಮಧ್ಯೆ ನೋಡಿ, ಯಾವಾಗ ಹೆಂಗಿರತ್ತಂದ್ರೆ, ಗಂಡ ಹೆಂಡತಿ ಮಾತಾಡುವಾಗ ಸ್ವಲ್ಪ ಜೋರಾಗಿ ಗಂಡ ಮಾತಾಡಬಿಟ್ಟ ಅಂದ್ರೆ ವಾಸ್ತವಿಕ ತಪ್ಪು ಗಂಡದೇ ಇರ್ತದೆ. ಎಲ್ಲ ಕಡೆಗೆ ನೋಡಿ, ಗಂಡ ಹೆಂಡತಿಯೊಳಗೆ ತಪ್ಪು ಗಂಡಂದೇ ಇದ್ರು ಏನ್ ಮಾಡ್ತಾನೆ, ಜೋರಾಗಿ ಮಾತಾಡ್ಬಿಡ್ತಾನೆ. ಹೆಂಡತಿ ತನ್ನದೇನೂ ತಪ್ಪಿರಲ್ಲ, ಆದ್ರೂ ಸುಮ್ಮನೆ ಕೂಡ್ಬೇಕಾಗತ್ತೆ. ವಾಸ್ತವಿಕವಾಗಿ ದುರ್ಯೋಧನಾದಿಗಳಿಗೆ ಕ್ಷಮೆ ಮಾಡೋದು ಧರ್ಮವಲ್ಲ ಅಂತ ದ್ರೌಪದಿಯ ಮಾತು ಧರ್ಮರಾಜನಿಗೆ ಮನಸ್ಸಿಗೆ ಒಪ್ಪಿಗೆ ಇತ್ತು. ಆದ್ರೆ ಅವ್ರು ಕೇಳ್ತಿರ್ಲಿಲ್ಲ. ಏನೋ ದುರ್ಯೋಧನಾದಿಗಳ ಮೇಲೆ ಪ್ರೀತಿ, ಅವರ ಮಾಡೋದನ್ನ ಕ್ಷಮಿಸೋಣ,
ಯುದ್ಧ ಮಾಡುವುದು ಬೇಡ. ಬಹಳ ಸುಂದರವಾದ ಮಾತು, ತತ್ವಜ್ಞಾನದ ಮಾತು. ಭೀಷ್ಮಾಚಾರ್ಯರು ಭೀಮಸೇನ ದೇವರು ಉಪದೇಶ ಮಾತು. ದ್ರೌಪದಿ ಮತ್ತು ಧರ್ಮರಾಜರು ಮಾತಾಡುವಾಗ ಸ್ವಲ್ಪ ಕೋಪ ಬಂತು ಧರ್ಮರಾಜನಿಗೆ. ದುರ್ಯೋಧನಾದಿಗಳು ಮಾಡಿದ ತಪ್ಪು ಕ್ಷಮಾ ಮಾಡಿಬಿಡೋಣ, ಯುದ್ಧ ಮಾಡುವುದು ಬೇಡ ಅಂತ ಧರ್ಮರಾಜ ಹೇಳುವಾಗ, ಕ್ಷಮೆ ಮಾಡುವುದು ಬೇಡ ಅಂತ ಹೇಳ್ತಾ ಇರುವಾಗ ಆ ಮಧ್ಯದಲ್ಲಿ ಭೀಮಸೇನ ದೇವರು ಅಲ್ಲಿಗೆ ಬಂತು. ಅವ್ರು ಹೇಳಿದ್ರು, ಮೊದಲು ನೀನು ಹೋಗಿ ಶುರು ಮಾಡು ಧರ್ಮರಾಜನ ಜೊತೆಗೆ. ಅವನು ಮೊದಲೇ ಯುದ್ಧ ಬೇಡ ಅಂತಾನೆ. 13 ವರ್ಷಗಳ ನಂತರದಲ್ಲಿಯೂ ನಾವು ಕೌರವರ ಜೊತೆಗೆ ಯುದ್ಧ ಮಾಡೋದು ಬೇಡ ಅಂತಾನೆ. ನಿನ್ನ ಮೇಲೆ ಒಂದೆರಡು ಕೋಪ ಮಾಡ್ಕೊಳ್ತಾನೆ, ಆಗ ಮಧ್ಯದಲ್ಲಿ ನಾನು ಬರ್ತೇನೆ ಮೊದಲು ಹೇಳಿ ಕಳಿಸಿದ್ರು. ದ್ರೌಪದಿ ಮಾತಾಡ್ತಾ ಇರುವಾಗ ಸ್ವಲ್ಪ ಸಿಟ್ಟು ಬಂತು ದ್ರೌಪದಿಯ ಮೇಲೆ. ಯಾಕಂದ್ರೆ ಪದೇ ಪದೇ ಕೌರವರ ಸಂಹಾರ ಮಾಡಬೇಕು, ಯುದ್ಧ ನಡಿಲೇಬೇಕು ಅಂತ ದ್ರೌಪದಿ ಹೇಳಿದ್ದಕ್ಕೆ ಇನ್ನು ಧರ್ಮರಾಜ ಕೋಪ ಮಾಡ್ಕೊಳ್ಬೇಕು. ತಕ್ಷಣದಲ್ಲಿ ಭೀಮಸೇನ ದೇವರು ಬಂದು ಹೇಳ್ತಾರೆ, ಹೌದು ಅಣ್ಣ ಅಂದ್ರವರು. ಏನ್ ತಪ್ಪಿದೆ ದ್ರೌಪದಿ ಹೇಳುವ ಮಾತಿನಲ್ಲಿ? ಯಾಕೆ ಕೌರವರ ತಪ್ಪನ್ನ ಕ್ಷಮಾ ಮಾಡಬೇಕಂತಿ ನೀನು? ನಮಗವರು ಅವಮಾನ ಮಾಡಿದ್ದಾರೆ, ನಮಗೆ ಮಾತುಗಳಿಂದ ಬೈದಿದ್ದಾರೆ, ನಿಂದೆ ಮಾಡಿದ್ದಾರೆ ಅಂತ ಹೇಳಿ ಯುದ್ಧ ಅಲ್ಲ. ವೈಯಕ್ತಿಕವಾಗಿ ನಮಗೂ ಕೌರವರಿಗೆ ದ್ವೇಷ ಇದೆ ಅಂತ ಯುದ್ಧವಲ್ಲ. ಭೂಮಿಯ ಭಾರ ಕಡಿಮೆಯಾಗುವುದಕ್ಕೆ, ಭೂಭಾರ ಹರಣಕ್ಕೆ ಕೃಷ್ಣ ಬಂದಿದ್ದಾನೆ, ನಾವು ಅವನ ಸೇವೆಗೆ ಬಂದಿದ್ದೇವೆ, ಯುದ್ಧ ಆಗ್ಲೇಬೇಕು. ಇದೊಂದು ವಿಷ್ಣು ಪೂಜೆ. ಇದು ಶಾಲಿಗ್ರಾಮ ಪ್ರತಿಮೆಗಳಲ್ಲಿ ಅಭಿಷೇಕ ಮಾಡಿ, ಅರ್ಚನೆ ಮಾಡಿ, ಧೂಪದೀಪ ನೈವೇದ್ಯ ಮಾಡಿ ಹೇಗೆ ಪೂಜೆನೋ ಹಾಗೆ ಭೂಮಿಗೆ ಭಾರರಾದ ದುಷ್ಟರ ಸಂಹಾರ ಇದೊಂದು ವಿಷ್ಣು ಪೂಜೆ. ಮರ್ತೋಯ್ತಾ ಅಂತ ಕೇಳ್ತಾರೆ. ಅಣ್ಣ ತಮ್ಮಂದರ ಮಧ್ಯದಲ್ಲಿ ಮಾತು ಶುರುವಾಯಿತು. ಭೀಮಸೇನ ದೇವರು ಧರ್ಮರಾಜ ಮಾತಾಡುವಾಗ ಒಂದು ಪ್ರಶ್ನೆ ಕೇಳ್ತಾರೆ ಭೀಮನಿಗೆ. ಹೌದು ಭೀಮ, ದುರ್ಯೋಧನಾದಿಗಳೆಲ್ಲರೂ ನಮಗೆ ಅವಮಾನ, ತಿರಸ್ಕಾರ, ನಿಂದೆ ಏನೇನೋ ಮಾಡಿದ್ದಾರೆ. ಭೀಷ್ಮಾಚಾರ್ಯರಂತ ಜ್ಞಾನಿಗಳನ್ನ ಬೈದಿದ್ದಾರೆ, ಅವರನ್ನ ಸಂಹಾರ ಮಾಡಬೇಕು, ಯುದ್ಧ ಮಾಡಬೇಕಂತೆಲ್ಲ ಸತ್ಯ. ಆ ದುರ್ಯೋಧನ ದೊಡ್ಡವರನ್ನ ಅವಮಾನ, ನಿಂದೆ ಮಾಡುವಂತೆ ಅವನಿಗೆ ಪ್ರೇರಣೆ ಮಾಡಿದ್ಯಾರು? ದುರ್ಯೋಧನ ಸ್ವತಂತ್ರನ? ಸ್ವತಂತ್ರ ಅನ್ನೋನು ದೇವರೊಬ್ಬನೇ ತಾನೇ. ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ವಿಧೇತರತ ತತ್ವ ಸಂಖ್ಯಾನದಲ್ಲಿ ಆಚಾರ ಅಂತ ದೇವರೊಬ್ಬನೇ. ಮೊದಲು ಸ್ವತಂತ್ರ ಅಂದ್ರೆ ಏನು? ಸ್ವತಂತ್ರ ಶಬ್ದಕ್ಕರ್ಥೆ. ಈ ಸ್ವತಂತ್ರ ಅಸ್ವತಂತ್ರ ಅಂತ ಎರಡು ಶಬ್ದ ಇವೆ. ನಾವೆಲ್ಲ ಮನೆಯಲ್ಲಿ ಮಾತಾಡ್ತೀವಿ, ಆಚಾರ ನಾವು ಮನೆ ಸ್ವತಂತ್ರ ಇದ್ದೀವಿ ನೋಡ್ರಿ. ಏನ್ ಸ್ವತಂತ್ರ ಇದ್ದೀವಿ ಅಂದ್ರೆ ನಮ್ದೇ ರೂಮ್ ಇದೆ, ನಮ್ಮ ಬಟ್ಟೆ ನಾವೇ ಹೊಕ್ಕೋತೀವಿ. ಕೆಲವರು ಅಂತಾರೆ, ಬಟ್ ನಮ್ಮ ಬಟ್ಟೆ ನಾವೇ ಹೊಕ್ಕೊಳ್ತೀವಿ, ನಾವು ನೀವೇ ಹೊಕ್ಕೋಬೇಕು, ನಿಮ್ಮ ಬಟ್ಟೆ ನೀವೇ ಹಾಕೋಬೇಕು. 15ನೇ ತಾರೀಕು ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ರಿ, ಆಗಸ್ಟ್ 15. ಏನ್ ಸ್ವಾತಂತ್ರ್ಯ ಅಂದ್ರೆ ಏನು? ಮೊದಲು ಯಾರಿಗೆ ಸಿಕ್ತು ಸ್ವಾತಂತ್ರ್ಯ ದಿನಾಚರಣೆ? 80ನೇ ವರ್ಷ. ಏನು ಯಾರಿಗೆ ಸಿಕ್ಕಿದೆ ಸ್ವಾತಂತ್ರ್ಯ? ಕೈ ಮಾಡಿ ಒಬ್ಬರಾದ ಮೇಲೆ ಎತ್ತರೆ. ನಿಮ್ಗೆ ಸಿಕ್ಕಿದೆಯಾ ಸ್ವಾತಂತ್ರ್ಯ? ನಿಮ್ಮಲ್ಲಿ ಯಾರಿಗೆ ಸಿಕ್ಕಿದೆ ಹೇಳಿ? ಸ್ವಾತಂತ್ರ್ಯ ದಿನಾಚರಣೆ ಏನ್ ಸಿಕ್ಕಿದೆ? ನನಗೇನು ಬೇಕು ನಾನು ತಿನ್ನೋ ಹಾಗಿಲ್ಲ, ನನಗೆ ಆರೋಗ್ಯ ಬರದೇ ಇದ್ದ ಹಾಗೆ ನೋಡ್ಕೊಳ್ಳಿಕ್ಕಾಗ್ತಿಲ್ಲ, ನೂರಾರು ಸಾವಿರಾರು ಸಮಸ್ಯೆಗಳು. ಎಲ್ಲಿದೆ ಸ್ವಾತಂತ್ರ್ಯ ಹೇಳಿ? ಟೀಕಾಕೃತ್ಪಾದರು ತತ್ವ ಸಂಖ್ಯಾನದ ಟೀಕೆಯಲ್ಲಿ ಹೇಳ್ತಾರೆ, ಆಚಾರ್ಯರು ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ತತ್ವ ಸಂಖ್ಯಾನದಲ್ಲಿ. ಅಂದ್ರೆ ಆಚಾರ್ಯ ಟೀಕಾರಾಯರಂತಾರೆ, ಪ್ರವೃತ್ತಿ ಪ್ರವೃತ್ತಿ ಪ್ರತೀತಿ ನಿರಪೇಕ್ಷತ್ವ ಸ್ವಾತಂತ್ರ್ಯ ಅಂತಾರೆ ಟೀಕಾರಾಯರು. ಮೂರಂತೆ: ಸ್ವರೂಪ ಸತ್ತಾ ಪ್ರಮೀತಿ ನಿರಪೇಕ್ಷತ್ವ ಸ್ವಾತಂತ್ರ್ಯ. ನಮ್ಮ ಇರುವಿಕೆ, ನಾವೆಷ್ಟು ವರ್ಷ ಇರಬೇಕು ಇನ್ನೊಬ್ಬರ ಅಧೀನ, ನಾವೇನ್ ತಿನ್ನಬೇಕು ಇನ್ನೊಬ್ಬರ ಅಧೀನ, ನಮಗೆ ಸುಖ ಆಗಬೇಕಾದ್ರೂ ಇನ್ನೊಬ್ಬರ ಅಧೀನ, ದುಃಖ ಆಗಬೇಕಾದ್ರೂ ಇನ್ನೊಬ್ಬರ ಅಧೀನ. ನನಗೆ ಏನು ಬೇಕೋ ಮಾಡ್ಕೊಳ್ಳಿಕ್ಕೆ ನಮಗೆ ಆಗ್ತಿಲ್ಲ, ಆಗ್ತಿದೆಯಾ?
ಜನ್ಮನೇ ಬರದೇ ಇದ್ದ ಹಾಗೆ, ಮರಣನೇ ಬರದೇ ಇದ್ದ ಹಾಗೆ, ದುಃಖ ಬರದೇ ಇದ್ದ ಹಾಗೆ, ರೋಗ ಬರದೇ ಇದ್ದ ಹಾಗೆ, ಹಸಿವೆ ನೀರಡಿಕೆಗಳೇ ಆಗದೇ ಇದ್ದ ಹಾಗೆ ನಮಗೆ ಮಾಡ್ಕೊಳ್ಳಿಕ್ಕಾಗಿದೆಯಾ? ಆದರೆ ದೇವರಿಗೆ ಅದಕ್ಕಾಗಿ ಅವನು ಸ್ವತಂತ್ರ. ಅವನು ಇನ್ನೊಬ್ಬರ ಅಧೀನನಲ್ಲ. ಅವನ ಸ್ವರೂಪ, ಅವನ ಜ್ಞಾನ, ಅವನ ಪ್ರತೀತಿ ಇದು ದೇವರ, ಇನ್ನೊಬ್ಬರ ಅಧೀನವಲ್ಲ. ಅಂದ ಮೇಲೆ ಧರ್ಮರಾಜ ಅಂತಾನೆ, ವಾಸ್ತವಿಕವಾಗಿ ಕೌರವರೆಲ್ಲ ತಪ್ಪು ಮಾಡಿದ್ದು ಸರಿನೇ, ನಾವಿಲ್ಲ ತಪ್ಪು ಮಾಡಿದ್ದಾರೆ. ಆದ್ರೆ ಅವರೆಲ್ಲರೂ ನಮ್ಮ ನಿಂದೆ ಮಾಡೋ ಹಾಗೆ, ತಪ್ಪು ಮಾಡೋ ಹಾಗೆ ಅವನಿಗೆ ಪ್ರೇರಣೆ ಮಾಡಿದ್ದು ದೇವರೇ. ಅವನಂತೂ ಸ್ವತಂತ್ರನಲ್ಲ. ಹಾಗಾದ್ರೆ ಸ್ವತಂತ್ರನಾದ ದೇವರ ಪ್ರೇರಣೆಯಿಂದ ಅವನು ಮಾಡಿದ್ದರಿಂದ ಯಾಕೆ ದುರ್ಯೋಧನಾದಿಗಳ ಮೇಲೆ ಕೋಪ ಮಾಡಿಕೊಳ್ಳಬೇಕು ಅಂತ ಧರ್ಮರಾಜನ ಪ್ರಶ್ನೆ. ನಾನು ಮೊನ್ನೆ ಹೇಳಿದೆ ನಿಮಗೆ, ನಿನ್ನೆ ಈ ಗಂಟಿಯನ್ನ ನಾನು ನಿಮ್ಮ ಕೈ ಕೊಡ್ತೇನೆ, ಪ್ರವಚನ ಆದ್ಮೇಲೆ ಬ್ಯಾಗಲ್ಲಿ ಹಾಕೊಂಡು ಹೋಗಿ. ಈ ಗಂಟೆಯ ಕಳ್ಳತನಕ್ಕೆ ನೀವು ಕಾರಣ, ನಾವು ಕಾರಣ, ಇಬ್ಬರಿಗೆ ದಂಡ ಕೊಡಬೇಕು. ಕಾರಣರು ಇಬ್ಬರು ಹೌದು, ಆದರೆ ವ್ಯತ್ಯಾಸ ಇದೆ. ನೀವು ಏನ್ ಕಾರಣ? ತಗೊಂಡು ಹೋದದ್ದು. ನಾವು ಯಾವ ಕಾರಣ? ಪ್ರೇರಣೆ ಮಾಡಿ. ಹಾಗಾದರೆ ಒಂದು ತಪ್ಪಿಗೆ ಇಬ್ಬರು ಭಾಗಿತಾನೆ. ಅದನ್ನ ಮಾಡುವಂತ ಪ್ರೇರಣೆ ಮಾಡಿದವನು ಮಾಡಿದವನು. ಹಂಗೇನೆ ಒಂದು ಆಕಳನ್ನು ನಾನು ಒದಿಬೇಕಾದರೆ ನನ್ನ ಕಾಲಲ್ಲಿ ಅದು ಒದೆಯುವಂತೆ ಪ್ರೇರಣೆ ದೇವರು ಮಾಡಿದ್ದಾನಂದ ಮೇಲೆ ನನ್ನಿಂದ ಏನೇ ತಪ್ಪು ನಡೆದರೂ ಆ ಶಿಕ್ಷೆ ಜೀವನಿಗೆ ಮಾತ್ರ ಯಾಕೆ? ತತ್ವಾಭಿಮಾನ ದೇವತೆಗಳಿಗೆ ಯಾಕಿಲ್ಲ? ವಾಯುದೇವರಿಗೆ ಯಾಕಿಲ್ಲ? ಪರಮಾತ್ಮನಿಗೆ ಯಾಕಿಲ್ಲ? ನಾಳೆ ಏಕಾದಶಿ ನಾನು ಅವಲಕ್ಕಿ ತಿಂದ್ರೆ ನನಗೆ ಪಾಪ ಬರಲೇಬಾರದು. ಯಾಕಂದ್ರೆ ಆ ಅವಲಕ್ಕಿ ತಿನ್ನುವಂತೆ ನನಗೆ ಪ್ರೇರಣೆ ದೇವರೇ ತಾನೇ ಮಾಡಿದ್ದು. ದೇವರ ಪ್ರೇರಣೆ ಇಲ್ಲದೆ ನಾನು ಅವಲಕ್ಕಿ ತಿಂದೆ ಅನ್ನಲಿಕ್ಕೆ ಸಾಧ್ಯ ಇದೆಯಾ? ಹಾಗಂದು ಬಿಟ್ರಿ ಅಂತ ಇಟ್ಕೊಳ್ಳಿ. ದೇವರು ಪ್ರೇರಣೆ ಮಾಡಲಿಲ್ಲ, ನಾನು ಅವಲಕ್ಕಿ ತಿಂದೆ ಅಂದ್ರೆ ನೀವು ಸ್ವತಂತ್ರ ಆಗಬೇಕಾಗತ್ತ. ಹಾಗಾದ್ರೆ ಅವನ ಪ್ರೇರಣೆ ಇಲ್ಲದೆ ಸಣ್ಣ ಹುಲ್ಲಿನ ಕಡ್ಡಿನೂ ಅಲ್ಲಾಡೋದಿಲ್ಲ. ತೇನವಿನ ತೃಣಮಪಿ ನಚಲತಿ. ಹಾಗಾದರೆ ನಾವು ಒಂದು ನಿಷಿದ್ಧ ಕರ್ಮ ಮಾಡಿದರೆ ಆ ನಿಷಿದ್ಧ ಕರ್ಮ ನಮ್ಮಲ್ಲಿ ನಿಂತು ದೇವತೆಗಳು, ವಾಯುದೇವರು, ಪರಮಾತ್ಮ ನಿಂತು ಮಾಡಿಸ್ತಾರೆ. ಅಂದ ಮೇಲೆ ಒಂದು ಕಳ್ಳತನ ಮಾಡಿದ್ದು ಮಾಡಿಸಿದವ ಇಬ್ಬರೂ ಒಳಗಾಗುವಂತೆ ದೇವರು ಯಾಕೆ ಒಳಗಾಗಬಾರದು? ಧರ್ಮರಾಜರ ಪ್ರಶ್ನೆ ಇದು. ಪುಣ್ಯ ಪಾಪಗಳು ಜೀವನಿಗೆ ಮಾತ್ರ ಯಾಕೆ? ಇವತ್ತು ಬೆಳಗ್ಗೆ ಹಾಸಿಗೆಯಿಂದ ಎದ್ರಿ, ಪ್ರತಿನಿತ್ಯ ಏಳೋ ಹಾಗೆ 6:06ವರೆಗೆ ಎದ್ರಿ, ಬಾತ್ರೂಮ್ ಹೋಗಬೇಕು, ಬಚ್ಚಲ ಮನೆಯಲ್ಲಿ ಜಾರಿ ಜೋರಾಗಿ ಬಿದ್ರಿ. ಬಚ್ಚಲ ಮನೆ ಹೊಸದಲ್ಲ, ನಿಮ್ಮ ಮನೆಯದೇ. ಆ ಮನೆಯೊಳಗೆ 10-20 ವರ್ಷದಿಂದ ಇದ್ರಿ. ಪ್ರತಿನಿತ್ಯ ಬಳಸುವ ಬಚ್ಚಲ ನೀವೇ ಬಳಸೋದು, ಇನ್ನು ಊರು ಜನ ಎಲ್ಲ ಬರಲ್ಲ. ಹಾಗಾದ್ರೆ ನೀವೇ ಬಳಸುವ ನಿಮ್ಮ ಮನೆಯ ಪರಿಚಯ ಇರುವ ನಿಮ್ಮ ಮನೆ ಬಚ್ಚಲಲ್ಲಿ ನೀವು ಜಾರಿ ಬೀಳೋದಕ್ಕೆ ಕಾರಣ ಏನು? ತೊಳೆದಿರಲಿಲ್ಲ ಅಂದ್ರಿಲ್ಲ, ನಿನ್ನೆನೆ ತೊಳೆದಿದ್ರೆ, ಸ್ವಚ್ಛ ತೊಳೆದಿದ್ರೆ, ತೊಳೆದಾಗಿದೆ, ಲೈಟು ಹಾಕೊಂಡಿದ್ರಿ, ಕತ್ಲಿತ್ತು ಅಲ್ಲಿಗೂ ಬರಲ್ಲ. ಸ್ವಚ್ಛ ತೊಳೆದಿದೆ, ಲೈಟು ಹಾಕಿದೆ, ನಿಮ್ಮನೆ ಬಚ್ಚಲವೇ, ನೀವು ನಿತ್ಯ ಬಳಸುವ ಬಚ್ಚಲವೇ, ಆದರೂ ಜಾರಿ ಬಿದ್ದರೆ ಕಾರಣ ಏನು? ಇವತ್ತು ಬಚ್ಚಲಲ್ಲಿ ಜಾರಿ ಬೀಳೋದಕ್ಕೆ ಹಿಂದಿನ ಜನ್ಮದಲ್ಲಿ ಈ ತರಹದ ಒಂದು ತಪ್ಪು ನನ್ನಿಂದ ನಡೆದಿರ್ತದೆ. ಯಾರನ್ನೋ ನಾನು ನೂಕಿಸಿರ್ತೇನೆ, ಬೆಳೆಸಿರ್ತೇನೆ. ಆ ಒಂದು ತಪ್ಪಿನಿಂದ ಇವತ್ತು ಪರಮಾತ್ಮ ನನಗೆ ಒಂದು ಜಾರಿ ಬೀಳೋ ಹಾಗೆ ಮಾಡಿದ. ಯಾರನ್ನೋ ಮಡಿ ಇದ್ದವರಿಗೆ ಮೈಲಿಗೆ ಮಾಡಿದೆ, ಯಾರಿಗೋ ಇದನ್ನ ತಿನ್ನುವಂತ ಒತ್ತಾಯ ಮಾಡ್ತೇನೆ. ಏನೇ ಕರ್ಮಗಳು ನಮ್ಮಿಂದ ನಡಿಬೇಕಾದರೂ ಅದು ಹಿಂದಿನ ಜನ್ಮದಲ್ಲಿ ನಾವು ಮಾಡಿರಲೇಬೇಕು. ನಮ್ಮದೇ ಪ್ರಾಚೀನ ಕರ್ಮಗಳು, ಅದಕ್ಕೆ ತಕ್ಕಂತೆ ದೇವರು ಕೊಡ್ತಿರ್ತಾರೆ. ಈಗ ನಾಳೆ ಆರಾಧನೆ ಬಂತು ನೋಡಿ, ರಾಯರ ಆರಾಧನೆಯಲ್ಲಿ ಈ ಸೇವೆಗಳನ್ನು ಮಾಡಿಸಿರ್ತಾರೆ. 50,000 ರೂಪಾಯಿ ಸೇವೆ, 1 ಲಕ್ಷ ಸೇವೆ, ಈ ಚಾತುರ್ಮಾಸ ಎಲ್ಲ ಮಾಡಿಸ್ತಾರೆ ನೋಡಿ. ಸೇವೆ ಮಾಡಿಸಿದವರಿಗೆ ಅವರಿಗೆ ಇದು ಕೊಡ್ತಾರಲ್ಲ, ಏನದು ಉಡುಗೊರೆ ಅಂತ ಕೊಡ್ತಾರೆ ನೋಡಿ. ಸೇವೆ ಮಾಡಿಸಿದವರಿಗೆ ಕೊಡ್ತಾರಲ್ಲ ಸೇವಾ ಫಲ. 50,000 ರೂಪಾಯಿ ಕೊಟ್ಟವರಿಗೆ, 10,000 ರೂಪಾಯಿ ಕೊಟ್ಟವರಿಗೆ, 1 ಲಕ್ಷ ಕೊಟ್ಟವರಿಗೆ ಒಂದೇ ಇರುತ್ತೋ ಬೇರೆ ಬೇರೆ ಇರುತ್ತೋ? ಯಾಕೆ ವ್ಯತ್ಯಾಸ? 50,000 ದುಡ್ಡನೆ, 1 ಲಕ್ಷನೂ ದುಡ್ಡನೆ. 1 ಲಕ್ಷ ಸೇವೆ ಮಾಡಿಸಿದವರಿಗೆ ಬೆಳ್ಳಿ ಪದಕ ಕೊಡ್ತೇವೆ,
50,000 ಮಾಡಿಸೋರಿಗೆ ಸಣ್ಣ ಪದಕ ಕೊಡ್ತೀರಿ, 10,000 ಮಾಡಿಸೋರಿಗೆ ಶಾಲೆ ಹೊಚ್ಚುತ್ತೇವೆ. ಹೌದೋ ಇಲ್ಲ? ಪ್ರಾಯ ಜಗತ್ತೊಳಗೆ ನೀವೆಲ್ಲೇ ನೋಡಿ, ಈಗ ದೇವಸ್ಥಾನಕ್ಕೆ ಹೋದ್ರು ನೀವು 10 ರೂಪಾಯಿ ತಟ್ಟೆಯಲ್ಲಿ ಹಾಕಿ ತೀರ್ಥ ಕೊಡ್ತಾರೆ ಅರ್ಚಕರು, 20 ರೂಪಾಯಿ ಹಾಕಿ ಪಂಚಾಮೃತ ಕೊಟ್ಟು ತೀರ್ಥ ಕೊಡ್ತಾರೆ, 50 ರೂಪಾಯಿ ಹಾಕಿ ಪಂಚಾಮೃತ ತೀರ್ಥ ಒಂದು ಕೊಬ್ಬರಿ ಬಟ್ಲ ಕೊಡ್ತಾರೆ, 100 ರೂಪಾಯಿ ಹಾಕಿ ಪಂಚಾಮೃತ ತೀರ್ಥ ಕೊಬ್ಬರಿ ಬಟ್ಲು ನಿರ್ಮಾಲ್ಯದ ಹೂವು ಕೊಡ್ತಾರೆ, 500 ರೂಪಾಯಿ ಹಾಕಿ ಒಂದು ಶಾಲೆ ಹೊಸ್ತಾರೆ. ಇದು ತಕ್ಕಂತೆ ನಡೀತಿರ್ತದೆ. ಇಡೀ ಜಗತ್ತೊಳಗೆ ನೀವೆಲ್ಲೇ ನೋಡಿ. ಅಂದ ಮೇಲೆ ಇವತ್ತು ಒಬ್ಬ ಮನುಷ್ಯನಿಗೆ ಇಷ್ಟು ಅಂತ 50,000 ರೂಪಾಯಿ ಕೊಟ್ಟವರಿಗೆ ಒಂದು ಫಲ, 1 ಲಕ್ಷ ಕೊಟ್ಟವರಿಗೆ ಒಂದು ಅಂತ ನೀವು ಕೊಡ್ತಿರಲ್ಲ. ಹಾಗಾದ್ರೆ ಯಾರು ಎಷ್ಟು ಸೇವೆ ಮಾಡಿದ್ದಾರೆ ಅಷ್ಟು ಅವರಿಗೆ ಕೊಡೋ. ಅಂದ ಮೇಲೆ ನಮ್ಮ ಪ್ರಾಚೀನ ಕರ್ಮ ನೋಡಿನೇ ದೇವರು ಕೊಡ್ತಾರಂದ್ರೆ ಸ್ವತಂತ್ರ ಎಲ್ಲ ನಮ್ಮ ಸ್ವತಂತ್ರ ಅಂತ ಯಾವಾಗ ಅನ್ಬೇಕು ಹೇಳಿ? ಯಾಕಪ್ಪ ಇವರು 50,000 ರೂಪಾಯಿ ಸೇವಾ ಮಾಡಿಸಿದ್ದಾರೆ, 1 ಲಕ್ಷ ಕೊಡೋರಿಗೆ ಕೊಡೋ ಪದಕ 50,000 ರೂಪಾಯಿ ಕೊಟ್ಟರಲ್ಲ ಯಾಕೆ ಅಂತ ಕೇಳಿದ್ರೆ, 1 ಲಕ್ಷ ಸೇವಾ ಮಾಡಿಸಿದವರಿಗೆ ಒಂದು ತೊಲಿ ಪದಕ ಇದೆ, ಅದನ್ನು 50,000 ರೂಪಾಯಿ ಮಾಡಿಸಿದವರಿಗೆ ಕೊಟ್ರೆ ನೀವು ಪ್ರಶ್ನೆ ಕೊಡ್ತಾರೋ ಇಲ್ಲೋ? ಅವ್ನು ನಮ್ಗೆ ಬೇಕಾದ ವ್ಯಕ್ತಿ, ನಮ್ಮ ಅಣ್ಣನ ಮಗ, ನಮ್ಮ ಚಿಕ್ಕಪ್ಪರ ಮಗ, ದೊಡ್ಡಪ್ಪರ ಮಗ, ಅವನಿಗೆ 1 ಲಕ್ಷ ಕೊಡ್ಲಿಕ್ಕೆ ಆಗಲ್ಲ, ಆದ್ರೂ ಒಂದು ಪದಕ ಬೇಕಾಗಿತ್ತು. ಹಾಗಾಗಿ 1 ಲಕ್ಷ ಕೊಟ್ಟಾಗ ಕೊಡುವ ಪದಕವನ್ನ ಈ ಅಣ್ಣನ ಮಗನಿಗೆ ಕೊಟ್ರಿ. ಅದೇ ಪದಕ ಇನ್ನೊಬ್ಬ 50,000 ಕೊಟ್ಟಿರ್ತಾನೆ, ಅವನಿಗೆ ಕೊಡ್ತೀರಾ? ನಿಮ್ಮನ್ನ ಏನನ್ಬೇಕು ಹೇಳಿ? ಆ ವ್ಯಕ್ತಿಯಲ್ಲಿ ಏನನ್ಬೇಕು? 50,000 ರೂಪಾಯಿಗೆ ಏನು ಕೊಡೋರಿದ್ದೀರಿ ಅದನ್ನ ಎಲ್ಲರಿಗೂ ಕಾಮನ್ ಆಗಿ ಕೊಡಿ. ನಿಮ್ಮ ಅಣ್ಣನ ಮಗ 50,000 ಕೊಟ್ಟರೆ 1 ಲಕ್ಷದ ಪದಕನೇ ಕೊಡ್ತೀರ ಅಂದ್ರೆ ವೈಷಮ್ಯ ಅಂತಾರೆ ಇದಕ್ಕೆ. ಶಾಸ್ತ್ರದೊಳಗೆ ಏನಂತಾರೆ ಹೇಳಿ? ವಿಷಮತೆ. ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಅವರಿಗೊಂದು ಇವರಿಗೊಂದು ಅಂತಾರೆ. ಹಾಗೆ ಮಾಡ್ತಾನಲ್ಲ ದೇವರು. ಮತ್ತೆ ಎಲ್ಲರ ಪ್ರಾಚೀನ ಕರ್ಮ ನೋಡಿನೇ ದೇವರು ಫಲ ಕೊಡ್ತಾನಂದ ಮೇಲೆ, ಎಲ್ಲವೂ ದೇವರ ಅಧೀನ ಇದ್ದ ಮೇಲೆ ನಾವು ಯಾಕೆ ಪ್ರಯತ್ನ ಮಾಡಬೇಕಂತಾನೆ ಧರ್ಮರಾಜ. ಪ್ರಯತ್ನ ಯಾಕೆ? ದೈವ ಅಂದ್ರೆ ಏನು? ಎಲ್ಲವೂ ದೈವದ ಅಧೀನ ಇದ್ದಾಗ ಮನುಷ್ಯನಿಗೆ ಸ್ವಾತಂತ್ರ್ಯವೇ ಇಲ್ಲ ಅಂದ ಮೇಲೆ ನಾವು ಯಾಕೆ ಪ್ರಯತ್ನ ಮಾಡಬೇಕು? ಯಾಕೆ ನಿನ್ನೆ ಬರಲಿಲ್ಲ ನೀವು ಪ್ರವಚನಕ್ಕೆ? ನಿನ್ನೆ ಮಹಾಭಾರತ ಪ್ರವಚನಕ್ಕೆ ಯಾಕೆ ಬರಲಿಲ್ಲ? ಅಯ್ಯೋ, ಇಲ್ಲಿ ಊಟ ಮಾಡಿ ಹೋಗ್ಲಿಕ್ಕೆ 2 ಗಂಟೆ ಆಗಿತ್ತು, ಚಿರೋಟೆ ಬೇರೆ ಹಾಕ್ಬಿಟ್ಟಿದ್ರು, ಮನೆಗೆ ಹೋಗಿ ಮಲ್ಕೋ ಹೊತ್ತಿಗೆ 5:05 ಆಯ್ತು. ಒಂದಿನ ಲೋಕ ಇಲ್ಲೇನು ಹಜರಿ ತಗೊಳಲ್ಲ, ಯಾಕೆ ಬಂದಿಲ್ಲ ಅಂತ ಯಾಕೆ ಕೇಳಲ್ಲ? ಹೌದೇನ್ರಿ? ಆಶ್ಚರ್ಯ ಏನ್ ಗೊತ್ತಾ? ಆಚಾರ ಒಂದಿನ ಬರಲಿಲ್ಲ ಅಂದ್ರೆ ಎಲ್ಲ ಫೋನ್ ಬರ್ತದೆ. ಹೌದಾ ಇಲ್ಲ? ಯಾಕೆ ಆಚಾರ್ಯ ಪ್ರವಚನ ಬರಲ್ಲ? ಆಚಾರ್ಯ ಯಾರು ಪ್ರವಚನ ಬರಲ್ಲ? ನಿಮ್ಮಲ್ಲಿ ಎಷ್ಟು ಜನ ಲೋಟ್ ಮಾಡಿದ್ರೆ ಆಚಾರ್ಯ ಕೇಳಲ್ಲ ಯಾಕೆ ಬಂದಿಲ್ಲ ಅಂತ? ಊಟ ಮಾಡಿದ ತಕ್ಷಣ ಬಂದಿನ ಕೈ ತೊಳ್ಕೊಂಡು ಮತ್ತೆ ಬಹಳ ಸುಂದರವಾದ ಇವತ್ತಿನ ಯುವಕರಿಗೆ ಬರುವ ಪ್ರಾಕ್ಟಿಕಲ್ ಪ್ರಶ್ನೆಗಳಿವೆ. ಧರ್ಮರಾಜ ದಡ್ಡ ಅಲ್ಲ ನೋಡಿ. ಪ್ರಶ್ನೆ ಮಾಡೋರು ಜಗತ್ತೊಳ 3 ತರ ಇರ್ತಾರೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಜಾನಂತೋಪಿ ವಿಶೇಷ ಜ್ಞಾನಾರ್ಥಂ ಪೃಚ್ಛಂತಿ ಸಾಧವೋ ಯಥ. ಕೆಲವರಿಗೆ ಏನೂ ಗೊತ್ತಿರಲ್ಲ ಪ್ರಶ್ನೆ ಮಾಡ್ತಾರೆ, ಏನೂ ಗೊತ್ತಿಲ್ಲ ಪಾಪ ಅವರಿಗೆ. ಕೆಲವರಿಗೆ ಅರ್ಧಮರ್ಧ ಗೊತ್ತಿರ್ತದೆ, ಪೂರ್ಣ ಗೊತ್ತಿರಲ್ಲ. ಇನ್ನು ಕೆಲವರಿಗೆ ಗೊತ್ತಿರ್ತದೆ, ಎದುರಿಗಿದ್ದವರಿಗೆ ಗೊತ್ತದನೋ ಇಲ್ಲೋ ಅಂತ ಪರೀಕ್ಷೆಗೆ ಪ್ರಶ್ನೆ ಮಾಡ್ತಾರೆ. ಈಗ ಧರ್ಮರಾಜ ಭೀಮಸೇನನ ಮುಂದೆ ಪರೀಕ್ಷೆಗಾಗಿ ಪ್ರಶ್ನೆ ಅಲ್ಲ, ನಮಗಾಗಿ ಪ್ರಶ್ನೆ ಮಾಡುತ್ತಿದ್ದ. ಸರ್ವವೂ ದೈವ ಅಧೀನ ಆದ ಮೇಲೆ ಎಲ್ಲವೂ ನಮ್ಮ ಪ್ರಾಚೀನ ಕರ್ಮಗಳ ನೋಡೇನೆ ದೇವರು ಕೊಡ್ತಾನಂದ ಮೇಲೆ ನಾವು ಯಾಕೆ ಪ್ರಯತ್ನ ಮಾಡಬೇಕು? ನಮಗೆ ಸ್ವಾತಂತ್ರ್ಯವೇ ಇಲ್ಲಲ್ಲ. ಒಂದು ದೊಡ್ಡದಾದಂತಹ ಕಾಜಿನ ಭರಣಿ, ಒಳ್ಳೆ ಉಪ್ಪಿನಕಾಯಿ ಹಾಕಿ ಯಾರೋ ಕೊಟ್ಟಿರ್ತಾರೆ, ಜೋರಾಗಿ ಕೈಯಿಂದ ಕೆಳಗೆ ಬಿದ್ದು. ನಿಮ್ಮನ್ನು ಯಾರಾದ್ರೂ ಬೈತಾರ? ಯಾರೇ ನಿಮ್ಮನ್ನ ಭರಣಿ ಒಗೆದಾಗ ಬೈದಾಗ ನೀವು ಹೇಳಿ, ಒಗೆಯೋ ಸ್ವತಂತ್ರ ನಾನಲ್ಲ, ಸ್ವತಂತ್ರವಾಗಿ ನಾನು ಬದ್ದಿಲ್ಲ. ಅಷ್ಟೇ ಯಾಕೆ? ಪ್ರವಚನ ಮುಗಿದ್ಮೇಲೆ ಯಾರಿಗೂ ಪರಸ್ಪರವಾಗಿ ಒಬ್ಬರಿಗೊಬ್ಬರು ಕಪಾಳ ಹೊಡೆಯಿರಿ. ಯಾಕೆ ಹೊಡೆದಿಲ್ಲ? ನಾವು ಹೊಡೆದಿಲ್ಲ ಅಂತ ಹೇಳಿ ಸ್ವತಂತ್ರರಲ್ಲ ನಾವು ಹೊಡೆಯೋದಕ್ಕೆ. ಆಗತ್ತಾ?
ಎಲ್ಲವೂ ದೇವರ ಅಧೀನ ಅಂತ ಅನ್ನೋದಾದರೆ ಜಗತ್ತೊಳಗೆ ಎಷ್ಟು ಅನರ್ಥ ನಡಿಬೇಕಾದೀತು. ಪಾವುಟಿಗೆ ಹಿಡಿಯುವಾಗ ಜೋರಾಗಿ ನಿಮ್ಮನ್ನು ದೂಕಿಸ್ಬಿಡ್ತೇವೆ, ಇಲ್ಲಿಂದ ಬೀಳೋದಲ್ಲಿ 3 ಪಾವುಟಿಗೆ ದಾಟಿ ಅಯ್ಯೋ ಯಾಕೆ ತಪ್ಪಿದ್ರಿ, ನಾನಲ್ಲ ಅಂತರ್ಯಾಮಿ ದೇವರು ಒಳಗಿದ್ದು ದೂಕಿಸಿದ, ನನಗೆ ಸ್ವಾತಂತ್ರ್ಯವೇ ಇಲ್ಲ. ಒಳ್ಳೆ ಟಮಾಟೆ ಹಾಕಿ ಸೌತೆಕಾಯಿ ಹಾಕಿ ಉಪ್ಪಿಟ್ಟು ಮಾಡಿ ಏಕಾದಶಿ ತಿಂದು ಭಾರತೀಯ ಮುಖ್ಯ ಪ್ರಾಣಾಂತರಗಳ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಏಕಾದಶಿ ಪುಣ್ಯ ಪರ್ವ ಕಾಲೇ ಉಪ್ಪಿಟ ಭಕ್ಷಣಂಚ ಕರಿಷ್ಯೆ ಅಂತ ಹೇಳಿ ಸಂಕಲ್ಪ ಮಾಡಿ ಏನಿದೆ ಧರ್ಮರಾಜನಿಗೆ ಗೊಂದಲ ಆಗ್ತಿದೆ. ಬಹಳ ಸುಂದರವಾಗಿ ಭೀಮಸೇನ ದೇವರು ಉತ್ತರ, ಅದಕ್ಕೆ ನಾನು ಹೇಳ್ತಲ್ಲ, ಇದನ್ನ 22ನೇ ಅಧ್ಯಾಯ ಆಚಾರ್ಯ ಅಪ್ಪನಿರದಲ್ಲಿ ಹೇಳ್ತಾರೆ, ಹಠವಾದ ಅಂತಾರೆ. ಬಹಳ ಸುಂದರ. ಮೊದಲನೇದ್ದು ಕರ್ಮ, ಎರಡನೇದ್ದು ಸ್ವಭಾವ, ಮೂರನೇದ್ದು ಮನುಷ್ಯನ ಪ್ರಯತ್ನ, ನಾಲ್ಕನೇದ್ದು ದೈವ. ಜೀವನಿಗೆ ಸ್ವಾತಂತ್ರ್ಯ ಉಂಟೋ ಇಲ್ಲೋ, ಕರ್ತೃತ್ವ ಉಂಟೋ ಇಲ್ಲೋ ಜೀವನಿಗೆ, ಬಹಳ ದೊಡ್ಡ ವಿಚಾರ ಇದು. ಆಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ, ಕರ್ತಾಚ ಸರ್ವ ಜಗದ ಸುಖ ದುಃಖಯೋರ್ಹಿ ನಾರಾಯಣಸ್ತದನು ವಾಕ್ಯಮಿತ ದತ್ತಮಿಹಾಸ್ಯ ಸರ್ವಂ. ಇಡೀ ಜಗತ್ತಿಗೆ ಮೂಲ ಕರ್ತ ದೇವರು, ಎಲ್ಲ ಜೀವರು ಮಾಡುವ ಸುಖ ಪುಣ್ಯ ಪಾಪಗಳಿಗೆ ಪೂರ್ಣ ನಿಯಾಮಕ ದೇವರು. ಹಾಗಾದ್ರೆ ಸರ್ವಕರ್ತ ದೇವರಾದ ಮೇಲೆ ಪುಣ್ಯ ಪಾಪಗಳು ಜೀವನಿಗೆ ಯಾಕೆ ಅಂದ್ರೆ, ಜೀವನಿಗೂ ಸ್ವಲ್ಪ ಕರ್ತೃತ್ವ ಕೊಟ್ಟಿದ್ದಾರೆ ದೇವರು. ದೇವರ ಅಧೀನವಾದ ಕರ್ತೃತ್ವ ಜೀವನಲ್ಲಿದೆ. ಪೆನ್ ಇದೆ, ಪುಸ್ತಕ ಇದೆ. ಆ ಪೆನ್ನು ತಗೊಂಡು ನೀವು ಪುಸ್ತಕದಲ್ಲಿ ಬರೀಬೇಕು, ಶ್ರೀರಾಮ ಕಾಡಿಗೆ ಹೋದನು. ಪೆನ್ನು ಪುಸ್ತಕ ಎರಡೂ ಇದೆ, ನೀವು ಹೀಗೆ ಕೂತ್ಕೊಂಡಿದ್ದೀರಿ. ಎಷ್ಟೊತ್ತು ಕೂತ್ರು ತನ್ನಷ್ಟಕ್ಕೆ ತಾನು ಪೆನ್ನು ಬರೀಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ಎತ್ತಿ ಬರೆಯುವ ಪ್ರಯತ್ನ ಯಾರು ಮಾಡಬೇಕು ಅಲ್ವಾ? ಎಲ್ಲವೂ ದೈವ ದೈವ ದೈವ, ಎಲ್ಲವೂ ದೈವ ಅಲ್ಬೇಡ, ಪ್ರಯತ್ನ ನಮ್ಮದಿದೆ ಅಂತಾರೆ ಭೀಮಸೇನ ದೇವರು. ಪ್ರಯತ್ನಕ್ಕೆ ಬಹಳ ಪ್ರಾಶಸ್ತ್ಯ ಕೊಡ್ತಾರೆ. ಒಂದು ವೇಳೆ ಎಲ್ಲವೂ ದೈವದ ಮೇಲೆ ಹಾಕಿ ನಮಗೇನೂ ಪ್ರಯತ್ನವೇ ಇಲ್ಲ ಅಂತಾಗಿ ಬಿಟ್ರೆ, ಜೀವ ಪ್ರಯತ್ನ ಮಾಡುವ ಅವಶ್ಯಕತೆನೇ ಇಲ್ಲ, ಎಲ್ಲವೂ ದೇವರೇ ಮಾಡಿಸ್ತಾನೆ ಅಂತ ಆಗಿಬಿಟ್ರೆ, ವಿಧಿ ನಿಷೇಧಗಳು ಯಾರಿಗೆ? ವೇದದಲ್ಲಿ ನೋಡಿ, ಇದನ್ನ ಮಾಡು, ಇದನ್ನು ಮಾಡಬೇಡ, ನ ಫಲಾಂಡು ಭಕ್ಷಯಿತ, ಉಳ್ಳಾಗಡ್ಡಿ ತಿನ್ಬೇಡ, ಬೆಳ್ಳುಳ್ಳಿ ತಿನ್ಬೇಡ, ಏಕಾದಶಿ ತಿನ್ಬೇಡ, ಮಾಡಬೇಡ, ಮಾಡು, ಮಾಡಬೇಡ, ಮಾಡು. ಯಾವುದನ್ನ ಬೇಡ ಅಂತ ವೇದ ಹೇಳತ್ತೋ ಅದು ನಿಷೇಧ, ಯಾವುದನ್ನ ಮಾಡು ಅಂತ ಹೇಳತ್ತೋ ಅದು ವಿಧಿ. ಈ ವಿಧಿ ನಿಷೇಧಗಳು ವೇದಗಳು ಯಾರಿಗೆ ಹೇಳುತ್ತಿವೆ? ಯಾಕಂದ್ರೆ ಪ್ರಪಂಚದಲ್ಲಿ ಇರೋದೇ 3. ಒಂದು ಪರಮಚೇತನ ದೇವರು, ಎರಡನೇದು ಜಡವಾದ ಕಲ್ಲು ಮಣ್ಣುಗಳು, ಮೂರನೇದು ಚೇತನ. ಜಡವಾದ ಕಲ್ಲು ಮಣ್ಣುಗಳಿಗೆ ನಾಳೆ ಏಕಾದಶಿ ಉಪ್ಪಿಟ್ಟು ತಿನ್ಬೇಡ ಅಂತ ಹೇಳಿ ಲಾಭ ಇಲ್ಲ, ಜಡವಾದ ವಸ್ತುಗಳಿಗೆ ಏನಿಲ್ಲ. ಪರಮಚೇತನ ದೇವರಿಗೂ ಇಲ್ಲ. ಹಾಗಾದರೆ ದೇವರಿಗೂ ವಿಧಿ ನಿಷೇಧಗಳಿಲ್ಲ, ಜಡವಾದ ಕಲ್ಲು ಮಣ್ಣುಗಳಿಗಿಲ್ಲ. ಹಾಗಾದ್ರೆ ವೇದದಲ್ಲಿ ಹೇಳಿದ ವಿಧಿ ನಿಷೇಧಗಳಿಗೆ ಬದ್ಧರು ಯಾರಾದರು? ಅಂದ ಮೇಲೆ ವಿಧಿ ನಿಷೇಧ ಜೀವನಿಗೆ ಇದ್ದ ಮೇಲೆ ಪುಣ್ಯ ಕರ್ಮದಿಂದ ವಿಧಿ ಅಂತ ಯಾವುದು ಹೇಳಿದ್ದಾರೆ ಅದರಿಂದ ಪುಣ್ಯ ಬರ್ತದೆ, ನಿಷೇಧ ಅಂತ ಯಾವುದನ್ನು ಹೇಳಿದ್ರೆ ಪಾಪ ಬರ್ತದೆ. ಅಂದ ಮೇಲೆ ಪುಣ್ಯ ಪಾಪಗಳಿಗೆ ಜೀವನೇ ನಿಯಾಮಕರು, ಆದ್ದರಿಂದ ದಂಡನು ಅವರೇ ಅನುಭವಿಸಬೇಕು. ಬಹಳ ಮಹತ್ವದ ಮಾತಿದೆ. ಈಗ ಒಂದು ಹಾಗಲಕಾಯಿ ತಂದು ಚೆನ್ನಾಗಿ ಹೆಚ್ಚಿ, ಇನ್ನೊಂದು 5 ವ್ರತ ಮುಗಿದ್ಮೇಲೆ ಒಂದು ಹಾಗಲಕಾಯಿ ತಂದು ಹೆಚ್ಚಿ ಒಂದು ಸ್ವಲ್ಪ ಮೇಲೆ ಉಪ್ಪು ಹಾಕಿ ನೈವೇದ್ಯಕ್ಕೆ ಇಡು. ಹಾಗಲಕಾಯಿ ಗೊಜ್ಜು ಬೇಡ, ಬರೆ ಹೆಚ್ಚು ನೈವೇದ್ಯ. ಆ ಹಾಗಲಕಾಯಿಯನ್ನ ದೇವರ ನೈವೇದ್ಯಕ್ಕೆ ಇಟ್ಟರೆ ಹಾಗಲಕಾಯಿಯ ಕಹಿ ದೇವರಿಗೆ ಹತ್ತದೋ ಇಲ್ಲೋ? ಒಂದು ಮೆಣಸಿನಕಾಯಿ ನೈವೇದ್ಯಕ್ಕೆ ಇಡಿ, ಮೆಣಸಿನಕಾಯಿಯಿಂದ ದೇವರಿಗೆ ದುಃಖ ಆಗತ್ತೋ ಇಲ್ಲೋ? ನೈವೇದ್ಯಕ್ಕಂತೂ ಇಟ್ಟಿರಿ ಸರಿ. ನಾವು ಯಾವುದೇ ಪದಾರ್ಥ ಇಟ್ಟರು ಅದರಲ್ಲಿರುವ ಸ್ವಾರ ಭಾಗವನ್ನು ದೇವರು ತಗೊಳ್ಳೋದು, ಅದರಲ್ಲಿ ಎರಡನೇ ಮಾತಿಲ್ಲ. ಶುಭಂ ಪಿಬತ್ಯಸೌ ನಿತ್ಯಂ ಅಶುಭಂ ಸಹರಿಪಿವೆ ಪೂರ್ಣಾನಂದಮಯ ಸಚೇಷ್ಟಾನ ಜ್ಞಾಯತೆ ಕುಚಿತ ಆತ್ಮ ಅಂತರಾತ್ಮೇತಿ ಹರಿಹಿ ಏಕ ಏವ ದ್ವಿಧಾಸ್ಥಿತಃ ಪ್ರವಿಷ್ಟೋ ಹೃದಯ ನಿತ್ಯಂ ರಸಂ ಪಿಬತಿ ಕರ್ಮಜಂ. ಆಚಾರ್ಯ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳ್ತಾರೆ,
ಬರೇ ನೀವು ಅನ್ನ ಸಾರಿ ಇಟ್ಟದ್ದಲ್ಲ, ನಾವು ಮಾಡುವ ಎಲ್ಲಾ ಕರ್ಮಗಳಲ್ಲಿ ಶುಭವನ್ನ ಮಾತ್ರ ತಗೊಳ್ತಾನೆ ದೇವರು, ಅಶುಭವಾದದ್ದಲ್ಲ. ದೇವರ ಪೂಜೆ ಮಾಡಿ ನೈವೇದ್ಯ, ವೈಷ್ಣದೇವ, ಪ್ರದಕ್ಷಿಣೆ, ನಮಸ್ಕಾರ, ವಿಷ್ಣು ಪಂಚಕ, ಚಾತುರ್ಮಾಸ್ಯ, ಏನೇನು ಸತ್ಕರ್ಮಗಳಿವೆ ಅದರಲ್ಲಿಯ ಸಾರ ಭಾಗ ಮಾತ್ರ ದೇವರು ತಗೊಳ್ತಾನೆ, ಅಸಾರ ಭಾಗ ದೇವರು ತಗೊಳ್ಳೋದಿಲ್ಲ. ಹಾಗಾದರೆ ಪರಮಾತ್ಮನಿಗೆ ವಾಸ್ತವಿಕವಾಗಿ ನಮ್ಮಂತೆ ಪ್ರಾಕೃತವಾದ ಸುಖವೂ ಇಲ್ಲ, ಪ್ರಾಕೃತವಾದ ದುಃಖವೂ ಇಲ್ಲ. ಅವನಿಗೆ ಮೆಣಸಿನಕಾಯಿ ತಿಂದಾಗ ದುಃಖ ಆಗಲ್ಲ, ಜಾಂಗೀರ ಜಿಲೇಬಿ ಇಟ್ಟಾಗ ಆನಂದ ಆಗಲ್ಲ. ಅದು ನೈವೇದ್ಯ ಮಾಡೋದು ಯಾಕೆ? ಮತ್ತೆ ನಾವು ನೈವೇದ್ಯ ಮಾಡೋಣದ್ರಿಂದ ದೇವರಿಗೆ ಆನಂದ ಇಲ್ಲ, ನಾವು ಅರ್ಚನೆ ಮಾಡೋದ್ರಿಂದ. ಈಗ ನಿಮ್ಮ ಮನೆ ಯಾರೋ ಬರ್ತಾರೆ, ಅವ್ರು ಬಂದಾಗ ಒಂದೆರಡು ಅಡಿಗೆ ಯಾಕೆ ಮಾಡ್ತೀರಿ? ಅವ್ರು ಆನಂದ ಪಡ್ಲಿ ಅಂತ ತಾನೆ. ಮನೆಗೆ ಬಂದ ವ್ಯಕ್ತಿ ಖುಷಿಯಾಗ್ಲಿ, ನಿಮ್ಮ ಮೇಲೆ ಆನಂದ ಪಡ್ಲಿ ಅಂತ ಮಾಡ್ತೀರ. ದೇವರಿಗೆ ನಾವು ಏನು ಮಾಡಿದ್ರು ಆನಂದ ಆಗಲ್ಲ ಅಂತ ಮಾಡ್ಬೇಕಾಗ್ತದೆ. ಮತ್ತೆ ನಿತ್ಯ ತೃಪ್ತ, ಅವನಿಗೆ ಹಸಿವಿನೇ ಆಗಲ್ಲ, ಅಡಿಗೆ ಮಾಡಿ ಲಾಭ ಇಲ್ಲ. ಅವನ ಮೈ ಹೊರಸಾಗಲ್ಲ, ಪೂರ್ಣ ಸೂಕ್ತ ಹೇಳಿ ಅಭಿಷೇಕ ಮಾಡ್ಲಿಕ್ಕೆ ಅವನಿಗೆ ಬಟ್ಟೆ ಹಾಕುವ ಅವಶ್ಯಕತೆ ಇಲ್ಲ. ಅವನಿಗೇನು ಸರ್ವತ್ರ ವಾಯುದೇವರು ಗಾಳಿ ಬೀಸ್ತಾರೆ, ನೀವು ಚಾಪರ್ ಹಾಕುವ ಅವಶ್ಯಕತೆ ಇಲ್ಲ. ಮತ್ತು ನಮ್ಮಿಂದ ಏನು ಬೇಡ ಅವನಿಗೆ. ಹಾಗಾಗಿ ಯಾವುದು ನಮ್ಮಿಂದ ದೇವರಿಗೆ ಅಪೇಕ್ಷಣೆ ಇಲ್ಲ ಅಂದ ಮೇಲೆ ನಾವು ದಿನನಿತ್ಯದ ಕರ್ಮಗಳು ಯಾಕೆ ಮಾಡಬೇಕಾಗತ್ತೆ? ಸುಮ್ಮನೆ ಟೈಮ್ ಪಾಸ್ ಆದವು. ಆಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ, ವಾಸ್ತವಿಕವಾಗಿ ನಾವು ಮಾಡುವ ಪೂಜೆಯೋ, ನೈವೇದ್ಯವೋ, ಧೂಪ, ದೀಪ, ಚಾಮರ, ಛತ್ರ, ಇದರಿಂದ ಒಂದು ಹೊಸದಾದ ಆನಂದ ದೇವರಿಗೆ ಆಗಬೇಕಾಗಿಲ್ಲ. ಅವನು ಆನಂದ ಪೂರ್ಣನೇ. ಆದರೆ ನಾವು ಮಾಡುವ ಸೇವೆಯಿಂದ ಆನಂದದ ಅಭಿವ್ಯಕ್ತಿ ಮಾಡ್ತಾನೆ. ಹೊರಗೆ ಇರೋ ಆನಂದನೇ, ತನ್ನಲ್ಲಿ ಅನಾದಿ ಕಾಲದಿಂದ ಇರುವ ಆನಂದವನ್ನೇ ದೇವರು ಅಭಿವ್ಯಕ್ತ ಮಾಡ್ತಾರೆ. ಕಾರಣ ಏನು? ನಾನು ಆನಂದದ ಅಭಿವ್ಯಕ್ತಿ ಮಾಡಲಿಲ್ಲ ಅಂದ್ರೆ ನೈವೇದ್ಯ ಮಾಡಿದ ಯಜಮಾನನಿಗೆ ಪುಣ್ಯ ಬರಲ್ಲ. ಹಾಗಾಗಿ ಭೀಮಸೇನ ದೇವರು ಅಣ್ಣನಿಗೆ ಹೇಳ್ತಾರೆ, ನೋಡು ಅಣ್ಣ, ವಾಸ್ತವಿಕವಾಗಿ ಅಯೋಗ್ಯರು, ಪಾಪಿಗಳು, ದುಷ್ಟರು ಏನೇ ತಪ್ಪು ಮಾಡಿದರೂ ಕ್ಷಮೆನೇ ಇಲ್ಲ. ಕ್ಷಮೆ ಯಾರಲ್ಲಿ? ಸಜ್ಜನರಲ್ಲಿ ಕ್ಷಮೆ ಮಾಡಬೇಕು. ದುರ್ಯೋಧನಾದಿಗಳಲ್ಲಿ ಕ್ಷಮೆಯಲ್ಲ. ವಾಸ್ತವಿಕ ನಿನ್ನ ಮಾತು ಸತ್ಯ. ಎಲ್ಲಾ ಕರ್ಮಗಳು ದೇವರೇ ಮಾಡಿಸೋದು, ಅವನೇ ಪ್ರೇರಕ. ದುರ್ಯೋಧನಾದಿಗಳಲ್ಲಿ ನಿಂತು ಪಾಪ ಮಾಡುವಂತೆ ಪ್ರೇರಣೆ ದೇವರೇ ಮಾಡ್ತಾನೆ. ಪಾಂಡವರಲ್ಲಿ ನಿಂತು ಯಜ್ಞಯಾಗ ಮಾಡುವಂತೆ ಪ್ರೇರಣೆ ದೇವರೇ ಮಾಡೋದು. ಈಗ ಒಬ್ಬ ತಂದೆಗೆ 3 ಜನ ಮಕ್ಕಳಿದ್ದಾರೆ. ತಂದೆ ದೊಡ್ಡ ವಿದ್ವಾಂಸರು, ಇದೆ ಬೆಂಗಳೂರಲ್ಲೇ ಇದ್ದಾರೆ. ತಂದೆ ದೊಡ್ಡ ಪಂಡಿತರು, 3 ಜನ ಮಕ್ಕಳು. ಆ 3 ಜನರಲ್ಲಿ ಒಬ್ಬ ಮಗ ಮಾತ್ರ ವಿದ್ಯಾಪೀಠಕ್ಕೆ ಓದಿ ಉದ್ಧಾರನಾದ, ಪಂಡಿತ ಆದ ತಂದೆಯಲ್ಲಿ. 2ನೇ ಮಗ ಅಡಿಗೆಯವನಾದ, 3ನೇ ಮಗ ಮೆಕ್ಯಾನಿಕಲ್ ಇಂಜಿನಿಯರ್ ಆದ. ಹಾಗಾದ್ರೆ 3 ಜನ ಮಕ್ಕಳ ದೇಹದಲ್ಲಿ ಹರಿಯೋದು ರಕ್ತ ಒಂದೇ. ಒಬ್ಬ ತಂದೆ ತಾಯಿಗಳ ರಕ್ತನೇ ಇರಬೇಕಾದ್ರೆ ಅವರಲ್ಲಿ ಬದಲಾವಣೆ ಯಾಕೆ ಬಂತು? 3 ಪಂಡಿತರಾಗಬೇಕಾಗಿತ್ತು, 3 ಇಂಜಿನಿಯರ್ ಆಗಬೇಕಾಗಿತ್ತು. ದೇಹದಲ್ಲಿ ರಕ್ತ ಒಂದೇ ಇದ್ರೂ ಕೂಡ 3 ಜನರ ಸ್ವಭಾವ ಬೇರೆ, 3 ಜನರ ಕರ್ಮ ಬೇರೆ, 3 ಜನರ ಪ್ರಯತ್ನ ಬೇರೆ. ಒಬ್ಬ ತಂದೆಗೆ 3 ಜನ ಇದ್ರೆ ಅದರಲ್ಲಿ ಹಿರಿಯ ಮಗ ದೇವರ ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕು, ಅರ್ಚನೆ ಮಾಡಬೇಕು, ಹೂವು ತರಬೇಕು, ಏನು ಪ್ರಯತ್ನ ಅವನು ಮಾಡ್ತಾನೆ, ಆ ಪ್ರಯತ್ನ ಸಣ್ಣ ಮೈಮೋದನಿಗೆ ಇದೆಯಾ? ಇರೋ 20 ಲಕ್ಷ ಎಲ್ಲಿ ಇನ್ವೆಸ್ಟ್ ಮಾಡಲಿ? 20-40 ಹೆಂಗಾಗತ್ತೆ, 40-60 ಹೆಂಗಾಗತ್ತೆ, 60-80 ಹೆಂಗಾಗತ್ತೆ? ಅನಂತ ಜೀವರಿದ್ದಾರೆ. ಎಲ್ಲರ ಮನಸ್ಸು ಬೇರೆ, ಎಲ್ಲರ ಕರ್ಮಗಳು ಬೇರೆ, ಎಲ್ಲರೂ ಮಾಡುವ ಪ್ರಯತ್ನ ಬೇರೆ. ಆದರೆ ಒಂದು ಮಾತು ಸತ್ಯ, ಪ್ರಯತ್ನನು ದೇವರೇ ಮಾಡಿಸ್ಲಿ, ನಾವು ಬೇಡ ಅಂತಿಲ್ಲ. ಆದರೆ ಪ್ರಯತ್ನ ವ್ಯರ್ಥ ಅಲ್ಲ. ಪುರುಷ ಪ್ರಯತ್ನ ಸ್ವಥಾಪಿ ನಾವು ವ್ಯರ್ಥತಾ ಪೌರುಷಸ್ಯ. ಆಚಾರ್ಯರ ಮಾತು, ಭೀಮಸೇನ ದೇವರ ಹೇಳೋ ಮಾತಿದು. 2 ಏಕಾದಶಿ ಮಾಡಿ ದ್ವಾದಶಿ ಬೆಳಗ್ಗೆ ಪಾರಣೆ ಕೂತಿದ್ದೀರಿ, ಏನೋ ಬಡಿಸಿದ್ದಾರೆ, ಎಲ್ಲವೂ ಪ್ರೇರಣೆ ದೇವರು ಮಾಡ್ತಾನೆ. ಎಲ್ಲಾ ಕರ್ಮಗಳ ಮಾಡುವ ಕರ್ತೃತ್ವ ಶಕ್ತಿ ದೇವರಲ್ಲಿದೆ ಅಂತ ಕೈ ಜೋಡಿಸಿ ಕೂತ್ಕೊಳ್ಳಿ. ಹೊಟ್ಟೆ ತುಂಬತ್ತಾ? ನೀವು ಕೈ ಎತ್ತಿ 1-2 ತುತ್ತು ಹಾಕೊಂಡ್ರೆ ತಾನೆ. ಹಾಗಾದ್ರೆ ಆ ತುತ್ತು ಹಾಕೊಳ್ಳೋದಿದೆಯಲ್ಲ, ಅದೇ ಮನುಷ್ಯನ ಪ್ರಯತ್ನ. ಪ್ರಯತ್ನ ದೇವರ ಅಧೀನ ನಾವಿಲ್ಲ ಅಂತಿಲ್ಲ, ಆದರೂ ಪ್ರಯತ್ನ ಪುರುಷನಿಗೆ ಮಾಡಲೇಬೇಕು.
ಓ ಅವಶ್ಯವಾಗಿದೆ. ಅದು ಹೆಂಗಿದೆ ಅಂದ್ರೆ, ಈಗ ನಿಮ್ಮ ನಿಮ್ಮ ಅಕೌಂಟ್ ಒಳಗೆ ಒಂದು 10 ಲಕ್ಷ ಇದೆ. ನಿಮ್ಮ ಅಕೌಂಟಿನ ಕ್ರೆಡಿಟ್ ಕಾರ್ಡ್ ನಿಮ್ಮ ಮಗನಿಗೆ ಕೊಟ್ಟಿರಿ. ನಿಮ್ಮ ಅಕೌಂಟಿನ ಕ್ರೆಡಿಟ್ ಕಾರ್ಡು ನಿಮ್ಮ ಮಗನಿಗೆ ಕೊಟ್ಟಿರಿ. ನಿಮ್ಮ ಮಗ ಅವನಿಗೇನೇ ಬಳಸಬೇಕಾದರೂ, ನಿಮ್ಮ ಅಕೌಂಟಿಂದ ದುಡ್ಡು ತಗೋಬೇಕಾದರೂ ಏನ್ ಬೇಕು? ನಿಮ್ಮ ಒಪ್ಪಿಗೆ. ಕ್ರೆಡಿಟ್ ಕಾರ್ಡ್ ಮಗನ ಕೈಯಲ್ಲಿದೆ, ಆದರೆ ನಿಮ್ಮ ಅನುಮತಿ ಇಲ್ಲದೆ ಮಗ ಬಳಸೋ ಹಾಗಿಲ್ಲ. ಹಂಗೆ ಸ್ವಾತಂತ್ರ್ಯ ನಮ್ಗೆ ಕೊಟ್ಟಿದ್ದಾನೆ ಅವನ ಕೈಯಲ್ಲಿ ಇಟ್ಕೊಂಡಿದ್ದಾನ. ಕೊಡೋದು ಅಂದ್ರೆ ತಮ್ಮಿಗೆ ಸಾರಿ ಕೊಟ್ಟದ್ದಲ್ಲ. ವಿಷ್ಣು ತೀರ್ಥರು ಬಹಳ ಸುಂದರವಾಗಿ ಹೇಳ್ತಾರೆ ಷೋಡಶಿ ಚತುರ್ದಶಿಯಲ್ಲಿ, ಸ್ವಾತಂತ್ರ್ಯ ಪರಮಾತ್ಮ ಜೀವನಿಗೆ ಕೊಟ್ಟಿದ್ದಾನಂದ್ರೆ ಏನು? ದೇವತೆಗಳಿಗೆಲ್ಲ ಕೊಟ್ಟಿದ್ದಾನೆ. ಬ್ರಹ್ಮದೇವರಿಗೂ ಇದೆ, ವಾಯುದೇವರಿಗೂ ಇದೆ, ಲಕ್ಷ್ಮೀ ದೇವಿಗೂ ಕೊಟ್ಟಿದ್ದಾನಂದ್ರೆ ಈಗ ನೋಡಿ, ಕೊಟ್ಟಿದ್ದಾನಂದ್ರೆ ತನ್ನಲ್ಲಿ ಇರೋದು ಕೊಟ್ಟಿದ್ದಾನೋ ಬೇರೆ ಕೊಟ್ಟಿದ್ದಾನೋ? ಸ್ವಾತಂತ್ರ್ಯ ಅಂದ್ರೆ ಈಗ ನಿಮ್ಮ ಹತ್ರ ಒಂದು 20 ಮಾವಿನ ಹಣ್ಣಿವೆ, ಯಾರೋ ಬಂದಾಗ ಕೊಟ್ರೆ 20 ಒಳಗಿಂದ ಕೊಟ್ಟರು ಅಥವಾ 20 ಬಿಟ್ಟು ಬೇರೆ ಸ್ವಲ್ಪ ಬಿಟ್ಟು ಅದನ್ನು ಕೊಟ್ಟರು ಅಂತೀವಲ್ಲ, ಹಂಗೆ ಜೀವರಿಗೆ ದೇವರು ಸ್ವಾತಂತ್ರ್ಯ ಕೊಡ್ತಾನಂದ್ರೆ ತಂದೆ ಫಿಕ್ಸ್ ಇದೆ, ಅದು ಕೊಡಲ್ಲ. ತನ್ನದೇ ಆದ ಏನು ಸ್ವಾತಂತ್ರ್ಯ ಇದೆ ಅದು ಜೀವರಿಗೆ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ತನ್ನ ಸ್ವಾತಂತ್ರ್ಯ ಜೀವರಿಗೆ ಕೊಟ್ಟರು ವೇಸ್ಟ್. ಯಾಕಂದ್ರೆ ಆ ಸ್ವಾತಂತ್ರ್ಯ ನಿಭಾಯಿಸೋ ಶಕ್ತಿ ಇವನ ಹತ್ರ ಇದೆಯಾ? ದೇವರಲ್ಲಿ ಇರುವ ಸ್ವಾತಂತ್ರ್ಯ ಅದು ನನ್ನಲ್ಲಿ ಇದೆ ಅಂತ ಭ್ರಮಿಸಿದ್ದಕ್ಕೆ ಸಂಸಾರ ಬಂತು ಅಂತ ಟೀಕಾರಾಯರು ಸುಧಾದಲ್ಲಿ ಜಿಜ್ಞಾಸಾಧಿಕರಣದಲ್ಲಿ ಹೇಳ್ತಾರೆ. ನಾವೆಲ್ಲರೂ ಸಂಸಾರದಲ್ಲಿ ಬರೋದಕ್ಕೆ 2 ತಪ್ಪು ಮಾಡಿವೆ ಅಂತ ಟೀಕಾರಾಯರು. ಹೆಂಗೆ ತಪ್ಪು ಮಾಡಿದವ ಜೈಲಿಗೆ ಹೋಗಬೇಕೋ, ಈ ಜನ್ಮ ಮರಣದ ಸಂಕೋಲೆಯಲ್ಲಿ ಬರೋದಕ್ಕೆ ನಾವೆಲ್ಲರೂ ಮಾಡಿದ 2 ತಪ್ಪು. ಒಂದು, ದೇವರಲ್ಲಿರುವ ಸ್ವಾತಂತ್ರ್ಯ ನನ್ನಲ್ಲಿದೆ ಅಂತ ತಿಳ್ಕೊಂಡದ್ದು, ಅವನಲ್ಲಿ ಇರುವ ಸ್ವಾಮಿತ್ವ ನನ್ನಲ್ಲಿದೆ ಅಂತ ಈ ಸ್ವಾಮಿತ್ವ ಭ್ರಮ, ಸ್ವಾತಂತ್ರ್ಯ ಭ್ರಮ, ಈ 2 ಭ್ರಮಗಳೇ ನಮ್ಮನ್ನ ಸಂಸಾರಕ್ಕೆ ತಂದದ್ದು ಅಂತ ಅಧಿಕಾರ. ಅವನಲ್ಲಿದ್ದದ್ದು ಕೊಡಲ್ಲ, ಕೊಡೋದಕ್ಕಾಗೇನೆ ಸ್ವಲ್ಪ ಸ್ವಾತಂತ್ರ್ಯ ಬೇರೆ ಇಟ್ಟಿದ್ದಾನೆ ದೇವರು. ಅದರೊಳಗಿನ ಕಾಲು ಭಾಗ ಕೊಡ್ತಾನಂದ್ರೆ ಹೆಂಗೆ, ಅದರ ಕಂಟ್ರೋಲ್ ತನ್ನ ಕೈಯಾಗೆ ಇಟ್ಕೊಂಡಿರ್ತಾನೆ. ತನ್ನ ಪ್ರೇರಣೆ ತನ್ನ ಇಚ್ಛಾ ಇಲ್ಲದೆ ಮಾಡೋ ಹಾಗಿಲ್ಲ, ಆದ್ರೆ ಕೊಟ್ಟಂತೆನೂ ಮಾಡಿರ್ತಾನೆ. ನಿನ್ನ ಅಧೀನ ಇದೆ, ನೀನ್ ಮಾಡು. ಒಂದು ತಟ್ಟೆಯೊಳಗೆ ವೃತ್ತದ ಅವಲಕ್ಕಿ, ಇನ್ನೊಂದು ತಟ್ಟೆಯೊಳಗೆ ಅನಾವೃತದ ಅವಲಕ್ಕಿ, ಇನ್ನೊಂದು ತಟ್ಟೆಯೊಳಗೆ ಮಣ್ಣು, ಇನ್ನೊಂದು ತಟ್ಟೆಯೊಳಗೆ ಉಸುಕು, ಇನ್ನೊಂದು ತಟ್ಟೆಯೊಳಗೆ ಗೋಮಯ, ಇನ್ನೊಂದರೊಳಗೆ ಗೋಮೂತ್ರ. ಒಂದು 5-6 ತಟ್ಟೆಗಳು ನಿನ್ನೆದುರಿಗೆ ಇಟ್ಟು ಏನು ಬೇಕು ಯಾವುದು ಬೇಕು ತಗೊಳ್ಳಿ ಅಂದಾಗ ತಗೊಳ್ಳೋದು ಯಾವುದನ್ನ? ಅವಲಕ್ಕಿಯಲ್ಲೂ ವೃತ್ತದ್ದಲ್ಲ. ಹಾಗಾದ್ರೆ ಅನಾವೃತದ ಅವಲಕ್ಕಿ ತಗೊಂಡ್ರಿ, ಆ ಗೋಮಯ ತಗೊಳ್ಳಿಲ್ಲ ಅಂತ ನಾನು ಕೇಳಿದರೆ ಗೋಮಯ ತಗೊಳ್ಳುವಂತೆ ದೇವರು ಪ್ರೇರಣೆ ಮಾಡಲಿಲ್ಲ, ಅವಲಕ್ಕಿ ತಗೊಳ್ಳುವಂತೆ ದೇವರು ಪ್ರೇರಣೆ. ಹಾಗಾದರೆ ಏಕಕಾಲದಲ್ಲಿ ನಿಮ್ಮ ಎದುರುಗಡೆ 10 ಪಾತ್ರೆಗಳಿವೆ, 10ರೊಳಗೆ 10 ಇಟ್ಟಿದ್ದಾನೆ, ಯಾಕೆ ನಿಮ್ಮನ್ನ ಗೋಮಯ ತಗೊಳ್ಳೋ ಪ್ರೇರಣೆ ಮಾಡಲಿಲ್ಲ? ಅವಲಕ್ಕಿ ತಗೊಂಡ್ರು ವೃತ್ತದ ತಗೊಳ್ಳೋ ಹಾಗೆ ಯಾಕೆ ಪ್ರೇರಣೆ ಮಾಡಲಿಲ್ಲ ದೇವರು ಅಂತ ಕೇಳಿದರೆ, ಇದಕ್ಕೆ ಒಂದು ಉತ್ತರ ದೇವರ ಸಂಕಲ್ಪ. 2ನೇದು ಉತ್ತರ, ನಿಮಗೆ ಯಾವುದನ್ನು ತಗೊಳ್ಳೋದಕ್ಕಾಗಿ ದೇವರು ಪ್ರೇರಣೆ ಮಾಡಿದ್ದಾನೆ, ನೀವೇನು ಅದನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರೋ ಆ ಪ್ರಯತ್ನ ನಿಮ್ಮ ಅಧೀನ. 100-150 ರೂಪಾಯಿ ಕೊಟ್ಟು ನಿಮ್ಮ ಮಗನಿಗೆ ಹೇಳ್ತೇವೆ, ಮಾರ್ಕೆಟ್ಗೆ ಹೋಗಿ ಪಲ್ಯ ತಗೊಂಡು ಬಾ, ನಾಳೆ ದ್ವಾದಶಿ ವ್ರತ ಮುಗಿದಿರ್ತದೆ, ಪಲ್ಯ ತಗೊಂಡು ಬಾ ಅಂತ ನಿಮ್ಮ ಮಗನಿಗೆ ಕಳಿಸಿದ್ರೆ ಅಲ್ಲೇನೇನಿದೆ ಎಲ್ಲ ತರೋದಲ್ಲ. ಯಾಕಂದ್ರೆ ಅಲ್ಲಿ ನಿಶ್ಚಿತವಾದದ್ದು ಇದೆ. ಹಾಗಾದ್ರೆ ಅಲ್ಲೇನಿದೆ ತರೋದಲ್ಲ, ನಾವು ಯಾವುದನ್ನ ದೇವರ ನೈವೇದ್ಯಕ್ಕೆ ಬಳಸ್ತೇವೆ ಅದನ್ನೇ ತರೋದು. ಹಾಗೆ ಎದುರುಗಡೆ 10 ಪದಾರ್ಥ ಇಡ್ಲಿ, ಗೋಮಯ ತಿಂದ್ರೆ, ಗೋಮೂತ್ರ ತಿಂದ್ರೆ, ಮಣ್ಣು ತಿಂದ್ರೆ ಹೊಟ್ಟೆಯಲ್ಲಿ ನೋವಾಗತ್ತೆ ಅನ್ನುವ ಜ್ಞಾನ ದೇವರು ಕೊಡದೇ ಇದ್ರೆ ನಾನು ಅವಲಕ್ಕಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ಲಿಲ್ಲ. ಪ್ರಯತ್ನವೂ ಜೀವ ಮಾಡ್ತಾನೆ, ಆ ಪ್ರಯತ್ನ ಮಾಡುವುದಕ್ಕೆ ಶಕ್ತಿನೂ ದೇವರೇ ಕೊಡ್ತಾನೆ. ಆದರೆ ನೋಡಿ, ಇವತ್ತು ಬೆಳಗ್ಗೆ ಎದ್ದೆ, ದೇವರ ಪೂಜಾ ಮಾಡಿದೆ, ಮಧ್ಯಾಹ್ನ ಊಟ ಆಯ್ತು, ಪಾಠ ಆಯ್ತು, ಪ್ರವಚನ ಬಂದೆ. ಇವತ್ತು ಇಡೀ ದಿನ ನಾನು ಒಳ್ಳೆಯ ಕೆಲಸ ಮಾಡುವಂತೆ ದೇವರ ಪ್ರೇರಣೆ ಮಾಡ್ದ. ನಿನ್ನೆ ದಿವಸ ಪ್ರವಚನಕ್ಕೆ ಯಾಕೆ ಬರಲಿಲ್ಲ ಅಂದ್ರೆ
ಬರದೇ ಇದ್ದ ಪ್ರೇರಣೆ ಮಾಡಿದ್ದ, ಹೌದೋ ಇಲ್ಲೋ? ನಿನ್ನೆ ಪ್ರವಚನಕ್ಕೆ ಬರದೇ ಇದ್ದ ಹಾಗೆ ದೇವರು ಪ್ರೇರಣೆ ಮಾಡಿದ್ದ, ಇವತ್ತು ಬರುವಾಗ ಪ್ರೇರಣೆ ಮಾಡಿದ್ದ. ಇದಕ್ಕೆ ಕಾರಣ ಏನು? ಯಾವತ್ತೋ ಒಂದಿನ ನಮ್ಮಿಂದ ಪಾಪಕರ್ಮ ನಡೆಯುತ್ತೆ, ಒಂದಿನ ಪುಣ್ಯ ನಡೆಯುತ್ತೆ. ಇವತ್ತು ನಾವು ಮಾಡುವ ಪುಣ್ಯ ಪಾಪಗಳಿಗೆ ಕಾರಣ ಯಾವುದು? ಬರೀ ದೇವರೊಬ್ಬನೇ ಕಾರಣನ? ಅದೇನಂದ್ರೆ ನಾವು ಮಾಡಿದ ಕರ್ಮ ಅಂದ್ರೆ, ನಾವು ಅಂದ್ರೆ ಯಾರು? ಜೀವ. ಜೀವ ತಾನು ಮಾಡಿದ ಕರ್ಮ. ಅದು ಯಾವ ಕರ್ಮ ಅಂತಾನಲ್ಲ, ಆ ಕರ್ಮದಿಂದ ಇವತ್ತು ಈ ಕರ್ಮ ಮಾಡದೆ ಅಂತ. ಆ ಕರ್ಮ ಮಾಡಿದ ಯಾಕೆ? ಇವತ್ತು ಪಾಪ ಕರ್ಮಕ್ಕೆ ಕಾರಣವಾದ ಯಾವ ಕರ್ಮ ಇದೆಯೋ ಆ ಕರ್ಮ ಯಾಕೆ ಮಾಡುದ ಅಂತ ಕೇಳಿದ್ರೆ ಅಷ್ಟೇ ಹೇಳೋದು ನಾವು. ಇವತ್ತು ಮಾಡಿ, ಇವತ್ತೇನೋ ಒಂದು ಆಕಳನ್ನ ಒದ್ದೆ, ಬ್ರಾಹ್ಮಣರನ್ನ ಒಯ್ದೆ, ಏನಪ್ಪ ಇಂಥ ಪಾಪ ನನ್ನಿಂದ ಯಾಕೆ ನಡೀತು ಅಂದ್ರೆ ಯಾವುದೋ ಒಂದೊಂದು ಕರ್ಮ ಇದೆ. ಹಾಗಾದ್ರೆ ಇವತ್ತು ಆಕಳನ್ನ ನಾನು ಒದೆಯೋದಕ್ಕೆ ಒಂದು ಜನ್ಮಾಂತರದ ಕರ್ಮ ಇದ್ರೆ, ಆ ಆಕಳನ್ನ ಒದೆಯೋದಕ್ಕೆ ಜನ್ಮಾಂತರದ ಕರ್ಮ ಇದೆ. ಆ ಕರ್ಮ ಹುಟ್ಕೊಡ್ತಾ ಹೇಗೆ? ಆ ಕರ್ಮ ಹುಟ್ಕೊಡ್ತಾ ಹೇಗೆ? ಅದಕ್ಕೊಂದು ಹಿಂದಿನ ಕರ್ಮ ಇದೆ ಅನ್ನಬೇಕು. ಆ ಹಿಂದಿನ ಕರ್ಮ ಬಂತ ಹೇಗೆ? ಆ ಕರ್ಮಕ್ಕೆ ಈ ಕರ್ಮ ಪ್ರೇರಣೆ. ಆ ಕರ್ಮ ಬಂತ ಹೇಗೆ? ಅದಕ್ಕೊಂದು ಎಲ್ಲಿವರೆಗೆ ಹೋಗೋದಿದು? ಇದಕ್ಕೊಂದು ಬೇಗ. ಈಗ ಮೊಟ್ಟ ಮೊದಲನೇ ಇದು ಕರ್ಮ, ಇದು ಮೊದಲನೇ ಕರ್ಮ, ಇದರಿಂದ ಶುರುವಾಗಬೇಕು. ಅನಾದಿಯನ್ನು ಬಿಟ್ರೆ ಪ್ರಾರಂಭದಲ್ಲಿ ಮೊದಲನೇದು ನಮ್ದು ಪುಣ್ಯ ಇತ್ತು, ಪಾಪ ಇತ್ತು, ಅದು ಅಲ್ಲಿಗೆ ಬರಲಿ. ಯಾಕಂದ್ರೆ ಅದೇ ಅನಾದಿ. ಮೊಟ್ಟ ಮೊದಲನೇ ಕರ್ಮ ನಾವು ಮಾಡಿದ್ದು ಪುಣ್ಯ ಕರ್ಮನೋ ಪಾಪ ಕರ್ಮನೋ? ಮೊಟ್ಟ ಮೊದಲನೇದು ನಮ್ಮ ಪುಣ್ಯ ಕರ್ಮವಾಗಿದ್ರೆ ಆ ಪುಣ್ಯ ಕರ್ಮದಿಂದ ಮುಂದಿಂದೆಲ್ಲ ಏನಾಗಬೇಕು? ಪಾಪ ಯಾಕೆ ಬಂತು ಮತ್ತೆ? ಮೊಟ್ಟ ಮೊದಲನೇ ಕರ್ಮ ಪಾಪ ಕರ್ಮವಾಗಿದ್ರೆ ಮುಂದಿಂದೆಲ್ಲ ಪುಣ್ಯ ಯಾಕೆ ಬಂತು ಮತ್ತೆ? ಇವತ್ತು ನಾವು ಪುಣ್ಯ ಕರ್ಮನೋ ಪಾಪ ಕರ್ಮನೋ ಮಾಡೋದಕ್ಕೆ ಹಿಂದಿನ ಜನ್ಮ, ಅದರ ಹಿಂದೆ ಕೊನೆಗೆಲ್ಲ ಹೋಗುತ್ತೆ. ಆಚಾರ್ಯರಂತಾರೆ ಸ್ವಭಾವಕ್ಕೆ ಬಂದು ನಿಲ್ತದೆ. ಸ್ವಭಾವಾಖ್ಯ ಯೋಗ್ಯತಾಯ ಹಠಾಖ್ಯ. ಕೊನೆಗೆ ಹೋಗೋದಲ್ಲೇನೆ ದೇವರು ನನ್ನನ್ನ ಇಂತಹ ಒಂದು ಕರ್ಮ ಮಾಡುವಂತೆ ಪ್ರೇರಣೆ ಮಾಡಲಿಕ್ಕೆ, ಇವತ್ತಿನ ಕರ್ಮಕ್ಕೆ ಹಿಂದೆ, ಅದರ ಹಿಂದೆ. ಹಾಗಾದ್ರೆ ಇದು ಮೊಟ್ಟ ಮೊದಲನೇ ಕರ್ಮ ಅಂತ ಹೇಳಲಿಕ್ಕಿಲ್ಲ. ಆ ಜೀವನ ಸ್ವಭಾವ, ಅವನ ಯೋಗ್ಯತಾ, ಇದನ್ನು ಎರಡನ್ನೂ ಇಟ್ಟುಕೊಂಡು ದೇವರು ನಮ್ಮಿಂದ ಪ್ರೇರಣೆ ಮಾಡಿ ಕರ್ಮ ಮಾಡಿಸ್ತಾರೆ. ಸ್ವಭಾವ ಮತ್ತು ಯೋಗ್ಯತಾ ಎರಡಕ್ಕೂ ಬದಲಾವಣೆ ಇಲ್ಲ. ನಮ್ಮ ಸ್ವಭಾವ ಏನು ಗೊತ್ತಿಲ್ಲ, ನಮ್ಮ ಯೋಗ್ಯತಾ ಏನು ಗೊತ್ತಿಲ್ಲ. ಇವತ್ತು ನೋಡಿದವರೆಲ್ಲ ಹೇಳಬಹುದು, ಅಯ್ಯೋ ಸ್ವಭಾವ ಒಳ್ಳೆ. ಅದು ಸ್ವಭಾವನೇ ಅಲ್ಲ. ಅದು ಇವತ್ತು ಯಾರೋ 4 ಜನರ ಜೊತೆ ಮಾತಾಡ್ತಾನೆ, ಎಲ್ಲರಿಗೆ ಹಚ್ಕೊಂಡಿದ್ದಾನೆ, ಒಂದು 10 ಉಂಡಿಕಂದು ಎಲ್ಲ, ಅಯ್ಯೋ ಅವ್ರು ಒಳ್ಳೆ ಸ್ವಭಾವ ಅಂದ್ಬಿಡ್ತಾನೆ. ಯಾವತ್ತೋ ಒಂದಿನ ಗೊತ್ತದ ಉಂಡಿ ಮಾಡಿಸಿ ತಂದು ಎಲ್ಲರಿಗೆ ಕೊಟ್ಟು ಬಿಟ್ಟಾಗ ಅವ್ರು ಅಟ್ಟಕ್ಕೆ ಡಿಸೈಡ್ ಮಾಡೋದಲ್ಲ. ಇದು ಸ್ವಭಾವವೇ ಅಲ್ಲ ಅಂತಾರೆ. ನಿಜವಾಗಿ ಆ ಜೀವನ ಸ್ವಭಾವ, ಅವನ ಯೋಗ್ಯತಾ, ಅವನ ಪುಣ್ಯ ಪಾಪಗಳು, ಅದು ಕೇವಲ ಪರಮಾತ್ಮನಿಗೆ ಮಾತ್ರ ಗೊತ್ತು. ಅದಕ್ಕೆ ತಕ್ಕಂತ ದೇವರು ಪ್ರೇರಣೆ ಮಾಡ್ತಾರೆ. ಹಾಗಾಗಿ ಕರ್ಮಗಳು ಬೇಕು, ಅನಾದಿಯಾದ ಭಗವಂತನ ಅನುಗ್ರಹನೂ ಬೇಕು, ಜೊತೆಗೆ ಪ್ರಯತ್ನನೂ ಬೇಕು. ಇದನ್ನೆಲ್ಲ ಇಟ್ಟುಕೊಂಡು ಜೀವರಾಶಿಗಳು ಕರ್ಮ ಮಾಡಲೇಬೇಕು. ಎಲ್ಲವೂ ದೇವರ ಅಧೀನ. ವಾಸ್ತವಿಕವಾಗಿ ದೇವರ ಅಧೀನವಾದರೂ, ದೇವರೇ ಎಲ್ಲವನ್ನ ಮಾಡಿಸುವುದಾದರೂ ಕೂಡ ಜೀವನಿಗೆ ಸ್ವಾತಂತ್ರ್ಯ, ದತ್ತ ಸ್ವಾತಂತ್ರ್ಯ. ಆ ಶಬ್ದ ಹೇಳುತ್ತದೆ, ದತ್ತ ಕೊಡೋದು, ತನ್ನ ಕಂಟ್ರೋಲ್ ಅಲ್ಲಿ ಇಟ್ಟುಕೊಂಡು ದೇವರು ಕೊಟ್ಟಿದ್ದಾರೆ. ಪೆನ್ನು ನೋಡೋದಕ್ಕಿದೆ, ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ ಬರಿ ಅಂತ. ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ? ಪನ್ನ ಎತ್ತು ಬರೆಯೋವರೆಗೆ. ಅಲ್ಲೇನು ಬರೀಬೇಕನ್ನೋದು ನಾನೇ ಪ್ರೇರಣೆ ಮಾಡಬೇಕು ನಿನಗೆ. ಹಾಗಾಗಿ ಧರ್ಮರಾಜನಿಗೆ ಬಹಳ ಸುಂದರವಾಗಿ, ರಾಜನ್ ವಿಷ್ಣು ಸರ್ವಕರ್ತ ನ ಚಾನ್ಯಃ ತತ್ತತ್ರಮೇವಾನನ್ಯತೌ ತತ್ತಂತ್ರಮೇವಾನನ್ಯದಸೌ ಸ್ವತಂತ್ರಃ ತಥಾಪಿ ಪುಂಸಾಂ ವಿಹಿತಂ ಸ್ವಕರ್ಮ ಕಾರ್ಯಂ ತ್ಯಾಜ್ಯಂ ಚಾನ್ಯದತ್ತಂ ತಯತ್ನ. ಭೀಮಸೇನ ದೇವರು ಹೇಳ್ತಾರೆ, ಎಲ್ಲಾ ಕರ್ಮಗಳು ದೇವರೇ ಮಾಡಿಸುವುದಾದರೂ ಎಲ್ಲಾ ಕರ್ಮಗಳು ದೇವರ ಅಧೀನ, ಅವನೇ ನಿಯಾಮಕ. ಬರೀ ನಿಯಾಮಕ ಅಲ್ಲ, ಸರ್ವಕರ್ಮಕರ್ತ, ಕಾರಯಿತ, ಪ್ರೇರಕ, ಪ್ರೇರ್ಯ, ನಿಯಾಮಕ, ನಿಯಮ್ಯ. ರಾಯ ಹೇಳಿದಾಗ ಎಲ್ಲವೂ ದೇವರು, ಆದರೆ ಪುಣ್ಯ ಪಾಪ ಮಾತ್ರ ಅವನಿಗಿಲ್ಲ.
ನಮ್ಮಿಂದ ಪಾಪಕರ್ಮವೇ ನಡೀಲಿ ಪುಣ್ಯಕರ್ಮವೇ ನಡೀಲಿ ಎರಡೂ ದೇವರೇ ನಮ್ಮಿಂದ ಮಾಡಿಸಿದರು. ಅವನು ಸ್ವತಂತ್ರವಾಗಿ ಮಾಡ್ತಾನೆ. ಆದರೂ ನಿಷಿದ್ಧವಾದ ಕರ್ಮಗಳನ್ನ ಆದಷ್ಟು ನಮ್ಮ ಅದಕ್ಕೂ ನೋಡಿ, ನಾನೊಂದು ಕೆಟ್ಟ ಕರ್ಮ ಮಾಡುತ್ತಿದ್ದೆ, ಏನ್ರಿ ಇಷ್ಟು ಪ್ರವಚನಕ್ಕೆ ಹೋಗ್ತೀರಿ, ನೀವು ತಪ್ಪು ಕೆಲಸ ಮಾಡಿಯೋ, ನಾನು ತಪ್ಪು ಕೆಲಸ ಮಾಡುವಾಗ ತಡಿಲಿಲ್ಲ ದೇವರು ನನ್ನನ್ನ, ಅದು ಅವನ ಹಾಕೋದ ಮೇಲೆ 16 ವರ್ಷ ಮದ್ದು ಸಂಘದಲ್ಲಿ ಪ್ರವಚನ ಕೇಳಿದವರು ನಿಮ್ಮಂತವ್ರು ಇಂಥ ತಪ್ಪು ಮಾಡಬಹುದು ಅಂದ್ರೆ ಈ ತಪ್ಪು ದೇವರು ನನ್ನಿಂದ ತಡಿಲಿಲ್ಲ ಅಂತ ದೇವರ ಮೇಲೆ ಹಾಕಿಬಿಡುತ್ತೇವೆ. ನಿಷಿದ್ಧವಾದದ್ದು ತಡಿಲಿಕ್ಕೆ, ವಿಹಿತವಾದದ್ದು ಮಾಡಲಿಕ್ಕೆ ಎರಡಕ್ಕೂ ಜೀವನಿಗೆ ಸ್ವಾತಂತ್ರ್ಯ ದೇವರು ಕೊಟ್ಟಿದ್ದಾನೆ. ಜೀವನಲ್ಲಿ ಕರ್ತೃತ್ವವೂ ಇದೆ, ದೇವರ ಅಧೀನ ಸ್ವಾತಂತ್ರ್ಯವೂ ಇದೆ, ಪರಮಾತ್ಮ ಕೊಟ್ಟದ್ದು. ಆದ್ದರಿಂದ ಜೀವ ಕರ್ಮ ಮಾಡ್ತಾನೆ, ದೇವರ ಪ್ರೇರಣೆಯಿಂದಲೇ ಮಾಡ್ತಾನೆ. ಏನು ವಿಧಿ ಯಾವುದು ನಿಷೇಧ ಅದು ದೇವರೇ ಆಜ್ಞೆ ಮಾಡಿದ್ದು, ಬೇರೆ ಯಾರಲ್ಲ. ಎಲ್ಲರ ಮನೆಗೆ ಹೋಗಿ ಬಾಗಲ ಬಾರಿಸಿ ಹೇಳಲಿಕ್ಕಾಗೋದಿಲ್ಲ. ಒಂದು ವೇದದಲ್ಲಿ ಹೊರಡಿಸಿದ ಇದು ವಿಧಿ, ಇದು ನಿಷೇಧ. ಆ ದೇವರು ಮಾಡಿದ ವಿಧಿ ನಿಷೇಧಗಳನ್ನು ತಿಳಿದುಕೊಂಡು ಕರ್ಮವನ್ನ ಮಾಡಬೇಕು. ಕ್ಷತ್ರಿಯನಾದವನಿಗೆ ಯುದ್ಧ ಇದು ಪರಮ ಧರ್ಮವಾದದ್ದರಿಂದ ಯುದ್ಧ ಮಾಡಲೇಬೇಕು. 12 ವರ್ಷ ವನವಾಸ ಮುಗಿಸಿ ಅಜ್ಞಾತವಾಸ ಮುಗಿಸಿದ ಮೇಲೆ ಯುದ್ಧ ಆಗಲೇಬೇಕು. ಕ್ಷತ್ರಿಯರ ದುಷ್ಟರಾದ ದುರ್ಯೋಧನಾದಿಗಳ ಸಾಯಲೇಬೇಕು. ಇಷ್ಟು ತುರುಕಬೇಕಾಗಿತ್ತು ತಲೆಯೊಳಗೆ ಭೀಮಸೇನ. ಇದು ನಾನು ಸಂಕ್ಷೇಪದಲ್ಲಿ ಹೇಳಿದ್ದೇನೆ. ನಾನು ಪ್ರಾರಂಭದಲ್ಲೇ ಹೇಳಿದ್ದೆ ನಿಮಗೆ, ಮಹಾಭಾರತದಲ್ಲಿ ವನಪರ್ವದೊಳಗೆ ಈ ವಿಚಾರ ಧರ್ಮರಾಜ ಮತ್ತು ಭೀಮಸೇನ ದೇವರ ಮಧ್ಯದಲ್ಲಿ ನಡೆದ ಮಾತುಕತೆಗಳು ಅದ್ಭುತ. ಇದನ್ನೇ 1 ತಿಂಗಳು 2 ತಿಂಗಳು ಕೇಳಬಹುದು ನೀವು. ಪ್ರಯತ್ನ ಯಾಕೆ, ಜೀವನಿಗೆ ಸ್ವಾತಂತ್ರ್ಯ ಏನು, ಕರ್ತೃತ್ವ ಏನು, ಫಲ ಏನು ಕೊಡ್ತಾನೆ ದೇವರು. ಕರ್ಮದಲ್ಲಿ 3 ಭಾಗ ಇದೆ. ಒಂದು ಸಂಚಿತ ಕರ್ಮ, ಇನ್ನೊಂದು ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ. ಈ ಪ್ರಾರಬ್ಧ ಕರ್ಮದ ಬಗ್ಗೆ ಅನೇಕ ವಿಚಾರಗಳಿವೆ. ಸಂಚಿತ ಅಂದ್ರೆ ಏನು? ಸಂಚಿತ ಅಂದ್ರೆ ಏನು? ದ್ವಾದಶಿ ದಿನ ಬೆಳಗ್ಗೆ ಅಡಿಗೆ ಮಾಡೋದಿದೆ, ಏಕಾದಶಿ ರಾತ್ರಿ ನೀರು ತುಂಬಿಡುತ್ತೆ, ಅದು ಸಂಚಿತ. ಸಂಗ್ರಹ ಮಾಡಿದ್ದು, ಆರಾಧನೆಗಾಗಿ ಅಲ್ಲಿಟ್ಟಿರೋ ಇಲ್ಲೋ 2 ಕೊಳಗ ಇಟ್ಟು ಅಕ್ಕಿ ಬೇಳೆ, ಇದು ಸಂಗ್ರಹ ಏನಿದೆ ನೋಡಿ, ಅದು ಸಂಚಿತ. ಆರಾಧನೆ ಆದ ಮೇಲೂ ಏನು ಅಕ್ಕಿ ಬೇಳೆ ಕೊಡ್ತಾರೆ ಅದೇನ್ ಮಾಡ್ತೀರಿ, ಆಗಾಮಿ. ಮುಂದೆಲ್ಲದಕ್ಕೂ ಬಳಸ್ತೀವಿ. ಬಹಳ ಮಹತ್ವದ ಮಾತು. ಸಂಚಿತ, ಆಗಾಮಿ, ಪ್ರಾರಬ್ಧ, ಈ 3 ಕರ್ಮಗಳಲ್ಲಿ ಪ್ರಾರಬ್ಧ ಕರ್ಮ ಇಬ್ಬರಿಗೂ ಇದೆ. ಅಪರೋಕ್ಷ ಜ್ಞಾನ ಮಾಡಿಕೊಂಡ ಜ್ಞಾನಿಗೂ ಇದೆ, ಅಪರೋಕ್ಷ ಜ್ಞಾನ ಆಗದೇ ಇದ್ದವರಿಗೂ ಇದೆ. ಆದರೆ ವ್ಯತ್ಯಾಸ ಏನಂದ್ರೆ, ಅಪರೋಕ್ಷ ಜ್ಞಾನವನ್ನ ಮಾಡಿಕೊಂಡಂತಹ ಅಪರೋಕ್ಷ ಜ್ಞಾನಿಗೆ ಪ್ರಾರಬ್ಧವನ್ನ ಪರಮಾತ್ಮ ಉಪಮರ್ದ ಮಾಡುತ್ತಾನೆ, ಸ್ವಲ್ಪ ಕಡಿಮೆ ಮಾಡುತ್ತಾನೆ. ಆದರೆ ಪ್ರಾರಬ್ಧದ ಭೋಗ ಅವನೂ ಮಾಡಲೇಬೇಕು. ಈ ಪ್ರಾರಬ್ಧ ಕರ್ಮ ಒಂಥರ ವಿಚಿತ್ರ ಇದೆ. ನಾನು ಇನ್ನೊಂದ್ಸಲ ಹೇಳಿದ್ದೆ, ಎಲ್ಲೋ ಮಂತ್ರಾಕ್ಷತೆ ಬುಟ್ಟಿ ಮುಚ್ಚಿಟ್ಟಿದ್ದಾರೆ. ಆ ಬುಟ್ಟಿಯೊಳಗೆ ಮಂತ್ರಾಕ್ಷತೆ ಇದೆ, ಒಂದು 8 ಮುಷ್ಟಿ ಇದೆ ಅಂತ ಇಟ್ಕೊಳ್ಳಿ. 8 ಮುಷ್ಟಿ ಮಂತ್ರಾಕ್ಷತೆಯೊಳಗೆ 2 ಮುಷ್ಟಿ ನಾನು ತೆಗೆದ್ರೆ 6 ಉಳಿತು. 6ರಲ್ಲಿ 2 ಮುಷ್ಟಿ ತೆಗೆದ್ರೆ 4 ಉಳಿತದೆ. ಇನ್ನೆರಡು ತೆಗೆದ್ರೆ 2, ಇನ್ನೆರಡು ತೆಗೆದ್ರೆ ಖಾಲಿ. ಹಂಗೇನೆ ನಮ್ದೊಂದು ಪಾತ್ರೆಯೊಳಗೆ ನಮ್ಮ ಹಿಂದಿನ ಕರ್ಮ ಇದೆ ಅಂತ ಇಟ್ಕೊಳ್ಳಿ. ಅದು ಕರ್ಮನೂ ಒಂದು 8 ಮುಷ್ಟಿ ಇದೆ ಮಂತ್ರಾಕ್ಷತೆ ಇದ್ದಾಗ. ಆ 8 ಮುಷ್ಟಿಯೊಳಗೆ 2 ಮುಷ್ಟಿ ಕರ್ಮ ತೆಗೆದು ನನಗೆ ಭೋಗಕ್ಕೆ ದೇವರು ಕೊಟ್ಟ. 2 ಮುಷ್ಟಿ ಮಂತ್ರಾಕ್ಷತೆ ತೆಗೆದರೆ 8 ಮುಷ್ಟಿಯೊಳಗೆ 6 ಉಳಿದ ಹಾಗೆ. ಕರ್ಮದ ಗಂಟಿನೊಳಗಿಂದ 2 ಮುಷ್ಟಿ ದೇವರು ಭೋಗ ಮಾಡಲಿಕ್ಕೆ ಕೊಟ್ಟರೆ ಆ ಗಂಟಿನಲ್ಲಿ ಎಷ್ಟು ಉಳಿಬೇಕು? 6 ಉಳಿಯಲ್ಲ. ಯಾಕಂದ್ರೆ ಇದೇನು 2 ಮುಷ್ಟಿ ದೇವರು ತೆಗೆದು ಕೊಡ್ತಾನೆ, ಇದನ್ನ ಭೋಗ ಮಾಡುವಾಗ ಕರ್ಮ ಮಾಡಲ್ವಾ? ಈ 2 ಮುಷ್ಟಿ ಭೋಗ ಮಾಡುವಾಗ ಕರ್ಮ ಮಾಡಿ ಇನ್ನು ಮೊದಲಿಗೆ 6 ಮುಷ್ಟಿ ಉಳಿದಿದೆ. ಈ 2 ಕರ್ಮ ಭೋಗ ಮಾಡುವಾಗ ಒಂದು 120 ಮುಷ್ಟಿ ಮಾಡಿ ಇದನ್ನ ಒಳಗೆ ಡಿಪಾಸಿಟ್ ಮಾಡಿದ. ಮೊದಲನೇದು 6, ಇದು 120, 126 ಆಯಿತು. ಇನ್ನೆರಡು ತೆಗೆದು ದೇವರು ಭೋಗ ಮಾಡ್ಲಿಕ್ಕೆ ಕೊಡ್ತಾರೆ. ಅದನ್ನು ಭೋಗ ಮಾಡುವಾಗ ಮತ್ತೆ 100 ಮುಷ್ಟಿ ಭೋಗ. ಅಂದ್ರೆ ಎಲ್ಲಿದಕ್ಕೆ ಎಂಡ್ ಆಗೋದು? ಕೊನೆಯವರೆಗೆ
ಮೊದಲೇ ಬಂತು ಎಲೆ ಸಿಗಲಿಲ್ಲ, ನಮ್ಮ ಪ್ರಾರಬ್ಧ. ಬಟ್ಟಿ ಒಣಗಲಿಲ್ಲ, ನಮ್ಮ ಪ್ರಾರಬ್ಧ. ಮಳೆ ಬಂತು, ನಮ್ಮ ಪ್ರಾರಬ್ಧ. ಗಾಡಿ ಚಾಲು ಆಗಲಿಲ್ಲ, ನಮ್ಮ ಪ್ರಾರಬ್ಧ. ಇದಕ್ಕೆಲ್ಲ ಪ್ರಾರಬ್ಧ ಅನ್ನಬಾರದು. ಅದೇನೂ ಅಲ್ಲ, ಅದು ಪ್ರಾರಬ್ಧವೇ ಅಲ್ಲ. ಅದು 6:30 ಪಾರಣಿ ಅಂತ ಗೊತ್ತಿದ್ಮೇಲೆ 7:30 ನೀವು ಬಂದು ಎಲೆ ಸಿಗಲಿಲ್ಲ, ಅದು ಪ್ರಾರಬ್ಧ ನೀವು ಬರಲ್ಲ, ಅದು ಮೈಗಳ್ತನ ಅಂತದೆ. ಹಾಗಾಗಿ ಪ್ರಾರಬ್ಧ ಕರ್ಮಕ್ಕೆ ಅರ್ಥ ಏನು? ಪ್ರಾರಬ್ಧ ಅಂದ್ರೆ ಪ್ರಾರಂಭ. ಈಗ ನೋಡಿ, ನಮ್ಮ ಹಿಂದಿನ ಕರ್ಮ ಅಂತ ನಾವು ಯಾವಾಗಲೂ ವ್ಯವಹಾರ ಮಾಡ್ತೀವಿ. ಇವತ್ತೇನು ದುಃಖವಾದ್ರೆ ಹಿಂದಿನ ಕರ್ಮ ಅಂತೀವಿ. ಹಿಂದಿಂದು ಅಂದ್ರೆ ಯಾವುದು? ಈ ಶರೀರಕ್ಕೆ ಹಿಂದೆ ಬಂದ ಅದನ್ನ ಹಿಂದೋ. ಯಾಕಂದ್ರೆ ಇದ್ರ ಹಿಂದಿರೋದೆಲ್ಲ ಹಿಂದನೆ. ಈ ಜನ್ಮ ಬರೋದಕ್ಕೆ ಇದಕ್ಕೆ ಅಂಟಕೊಂಡದ್ದು ಹಿಂದೆ, ಅದರ ಹಿಂದೆ ಇರೋದು ಹಿಂದೆ, ಒಂದು 100 ಜನ್ಮಗಳು ಹಿಂದೆನೆ. ಹಾಗಾದ್ರೆ ಹಿಂದಿನ ಯಾವ ಕರ್ಮ ಇವತ್ತು ದುಃಖ ಕೊಡ್ತಿದೆ ಗೊತ್ತಿಲ್ಲ. ಇವತ್ತೇನು ಮಾನವ ಜನ್ಮದಲ್ಲಿದ್ದೇವೆ, ಇದಕ್ಕೆ ಅಂಟಿಕೊಂಡ ಹಿಂದಿನ ಜನ್ಮದ ಕರ್ಮವೇ ದುಃಖ ಕೊಡ್ತಿದೆಯಾ? ಅದರ ಹಿಂದಿನ ಕರ್ಮ. ಹಾಗಾದರೆ ಹಿಂದಿನ 100 ಜನ್ಮಗಳಲ್ಲಿ ಯಾವ ಜನ್ಮದ ಕರ್ಮ ಇವತ್ತು ದುಃಖ ಕೊಡೋದಕ್ಕೆ ಪ್ರಾರಂಭ ಮಾಡಿದೆ? ಅದೇ ಪ್ರಾರಬ್ಧ. ಪ್ರಾರಂಭವೇ ಪ್ರಾರಬ್ಧ. ಅದು ಯಾವ ಕರ್ಮ ಯಾವ ಜನ್ಮದಲ್ಲಿ ಮಾಡಿದ್ದು ಅದು ಅವನೊಬ್ಬನಿಗೆ ಮಾತ್ರ ಗೊತ್ತು. ನಾನೇನ್ ಮಾಡಿಲ್ಲ, ನನಗ್ಯಾಕೆ ದೇವರು ದುಃಖ ಕೊಡ್ತಾನೆ ಅಂತ ಇವತ್ತು ಅನೇಕರು ದೇವರನ್ನ ಬೈಯೋರು, ನಿಂದೆ ಮಾಡೋರಿದ್ದಾರೆ. ಹಾಗಾಗಿ ಬಹಳ ಸುಂದರವಾಗಿ ಕರ್ಮಗಳ ಬಗ್ಗೆ, ಜೀವನಿಗೆ ಸ್ವಾತಂತ್ರ್ಯದ ಬಗ್ಗೆ ಉಪದೇಶವನ್ನ ಧರ್ಮರಾಜನಿಗೆ ಮಾಡಿ, ಒಟ್ಟಾರೆ ಭೀಮಸೇನ ದೇವರ ಸಂಪೂರ್ಣ ಹಠವಾದ ಅಂತ ಕರೀತಾರೆ. ಒಳ್ಳೆ ಮಾತುಗಳನ್ನು ಉಪದೇಶ ಮಾಡಿ, ಮೊದಲನೇದ್ದು ಕರ್ತವ್ಯ ಏನು ಅನ್ನೋ ಪ್ರಜ್ಞೆ ಅವನಿಗೆ ಬರಲಿ ಅಂತ ಇಷ್ಟೆಲ್ಲ ಉಪದೇಶ ಮಾಡಿ ಧರ್ಮರಾಜನಿಗೆ ಯುದ್ಧ ಮಾಡುವ ಹಾಗೆ ಮಾಡೋ ಅಪೇಕ್ಷೆ ಭೀಮಸೇನ ದೇವರು ಇರಲಿಲ್ಲ. ಕ್ಷತ್ರಿಯರಾದ ನಮ್ಮ ಕರ್ತವ್ಯ ಏನು? ಕರ್ತವ್ಯ ಮರೆತು ಬಿಟ್ಟಿದ್ದವ. ಯುದ್ಧ ಮಾಡೋದು ನಾವು ರಾಜ್ಯಕ್ಕಾಗಿ ಅಲ್ಲ, ಯುದ್ಧ ಮಾಡೋದು ನಮ್ಮನ್ನ ದುರ್ಯೋಧನಾದಿಗಳು ಬೈದಿದ್ದಾರೆ ಅಂತಲ್ಲ, ಯುದ್ಧ ಮಾಡೋದು ಕ್ಷತ್ರಿಯರಾದ ನಮ್ಮ ಧರ್ಮ. ಧರ್ಮ ಆಚರಣೆ ಇದು ಪರಮ ಧರ್ಮ. ಹಾಗಾಗಿ ನಾವು ಯುದ್ಧ ಮಾಡೋದು ವಿಷ್ಣು ಪ್ರೀತಿಗಾಗಿ ಹೊರತು ರಾಜ್ಯಕ್ಕಾಗಿ ಅಲ್ಲ. ಆದ್ದರಿಂದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತ ವಾಸದ ನಂತರ ಯುದ್ಧ ಮಾಡೋದು ನಿಶ್ಚಿತ. ಇಷ್ಟು ದುರ್ಯೋಧನ ಭೀಮಸೇನ ದೇವರಂತಾರೆ. ಆಗ ಧರ್ಮರಾಜ ಅವರ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಹೌದು ಅಂತಾನೆ, ಯುದ್ಧ ಮಾಡೋದು ನಿಶ್ಚಿತ. ಬಹಳ ಸುಂದರವಾಗಿ ಆಚಾರ್ಯರು ಹಠವಾರದಲ್ಲಿ ತಿಳಿಸ್ತಾರೆ. ಮತ್ತೆ ಆದಷ್ಟು ನೋಡಿ, ದೇವರ ಅನುಗ್ರಹ. ಮಹಾಭಾರತದ ಶ್ರವಣಕ್ಕೆ ಸಮಯ ಬೇಕು. ವಾಸ್ತವಿಕವಾಗಿ ನಿರ್ಧಾರವಾದದ್ದು 8 ತಿಂಗಳಲ್ಲಿ. ಈ ತರ ಮಧ್ಯದಲ್ಲಿ ಒಬ್ಬರ ಆಚಾರ ಪಾಪ ತಮ್ಮ ಅವ್ರ ಅನಿವಾರ್ಯತೆ, ನಾವೇನು ಅವ್ರಿಗೆ ಬೇಡ ಅಂತಿಲ್ಲ, ಅವರೇನೋ ಅನಿವಾರ್ಯತೆಯಿಂದ ತಪ್ಪಿ ಮತ್ತೆ ಆ ಅವಕಾಶನೂ ಮಧ್ಯೆ ಇರೋದು. ಆಕ್ಚುಲಿ ಸೆಪ್ಟೆಂಬರ್ 1ನೇ ತಾರೀಕಿಂದ ಇತ್ತು. ಮಧ್ಯದಲ್ಲಿ ಮತ್ತೆ ಒಂದು 7 ದಿನ ಒಂದು ಅವಕಾಶ. ಇದು ನಿಜವಾಗಿಯೂ ಪರಮಾತ್ಮನ ಮನಸ್ಸಿಗೆ ಬಂದಿದೆ. ನೋಡಿ, ಅಕಸ್ಮಾತ್ ಯಾವ ಆಚಾರ್ಯರು ಏನೇ ತೊಂದರೆಯಿಂದ ಪ್ರವಚನ ಇಲ್ಲ ಅಂತ ಅವರು ನಿಶ್ಚಯ ಮಾಡಿದರೆ ಈ ಸರ್ವೋತ್ತಮ ನಮಗೆ ಫೋನ್ ಮಾಡೋದು ಮೊದಲು. ಆ ಸರ್ವೋತ್ತಮನ ಪ್ರೇರಣೆ ಈ ಸರ್ವೋತ್ತಮನಿಗೆ. ಆಚಾರ್ಯ ಮತ್ತು ಅವರ ಆಚಾರ ಬರಲ್ಲ ಅಂತ ಬರ್ತೀರಾ, ನಮಗ ಆ ಸರ್ವೋತ್ತಮನ ಪ್ರೇರಣೆ ಇಲ್ಲ ಬೇಡ, ಹೋಗು. ಹಾಗಾಗಿ ಭಗವಂತನ ಪ್ರೇರಣೆ ಅವನ ಅನುಗ್ರಹವೇ ಕಾರಣ. ಹಾಗಾಗಿ ನಾವು ಅನ್ಕೊಂಡದ್ದು ಒಂದಾದರೆ ದೇವರೇ ಇಷ್ಟು ಅವಕಾಶ ಮಾಡಿ ಕೊಡ್ತಿದ್ದಾನೆ. ಮತ್ತೆ ನಾಳೆಯಿಂದ ಇನ್ನೊಂದು 3-4, ಇವತ್ತು ನಿನ್ನೆ ಮಾತ್ರ 5 ಗಂಟೆಗಿತ್ತು, ನಾಳೆಯಿಂದ ಯಥಾ ಪ್ರಕಾರ 6:00ವರೆಗೆ ಪ್ರವಚನ ಇರುತ್ತದೆ. ಅವಶ್ಯವಾಗಿ ಬನ್ನಿ. ವನಪರ್ವದಲ್ಲಿ ಕೇಳಬೇಕಾದ ಅನೇಕ ಮಹತ್ವದ ವಿಚಾರಗಳನ್ನು ಮತ್ತೆ ನಾಳೆಯಿಂದ ಶ್ರವಣ ಮಾಡೋಣ. ಭೀಮಸೇನ ದೇವರು ಧರ್ಮರಾಜನಿಗೆ ಉಪದೇಶ ಮಾಡಿದ ಹಾಗೆ ನಮ್ಮಿಂದಲೂ ದೇವರು ಒಳ್ಳೆ ಕರ್ಮ ಮಾಡಿಸಲಿ, ಆ ಒಳ್ಳೆ ಕರ್ಮ ಮಾಡುವಂತೆ ಪ್ರೇರಣೆಯನ್ನು ಕೊಡಲಿ, ನಮ್ಮ ಮನಸ್ಸು ಒಳ್ಳೆಯದಕ್ಕೆ ಪ್ರಯತ್ನ ಮಾಡುವ ಹಾಗೆ ಪರಮಾತ್ಮ ಮಾಡಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಮತ್ತೆ ವನಪರ್ವದ ವಿಚಾರಗಳನ್ನು ನಾಳೆ ದಿನ ಮತ್ತೆ 6:00ವರೆಗೆ ಶ್ರವಣ ಮಾಡೋಣ. ಶ್ರೀಕೃಷ್ಣ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ ವರ್ಷ